ಪೆಟ್ರೋಲ್, ಡೀಸೆಲ್ ಹಾಗೂ ಅಡುಗೆ ಅನಿಲ ಬೆಲೆ ಹೆಚ್ಚಳ, ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ, ಯುವ ಕಾಂಗ್ರೆಸ್ ಪ್ರತಿಭಟನೆ. ಸರ್ಕಾರ ಕಮಿಷನ್ ವ್ಯಾಪಾರ ಮಾಡುತ್ತಿಲ್ಲ, ಭಾಗಿದಾರರಾಗಿದ್ದಾರೆ. ಇದು ಭ್ರಷ್ಟಾಚಾರ ಅಲ್ಲ, ಹಗಲು ದರೋಡೆ. ರಾಜ್ಯ ಸರ್ಕಾರವನ್ನು ಕುಟುಕಿದ ಸಂಸದ ಸುಧಾಕರ್. ಕ್ರಿಟಿಕಲ್ ಕೇರ್ ಸೆಂಟರ್ ಶಂಕುಸ್ಥಾಪನೆ ವೇಳೆ ಅಪಶ್ರುತಿ, ಪ್ರಧಾನಿ ಮೋದಿ ಫೋಟೋ ಬಳಸದಿದ್ದಕ್ಕೆ ಆಕ್ರೋಶ, ಕಾರ್ಯಕ್ರಮದಿಂದ ಹೊರ ನಡೆದ ಸಂಸದ ಮಲ್ಲೇಶ್ ಬಾಬು. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಜೊತೆಗೆ ಗ್ಯಾಸ್ ಬೆಲೆಯೂ ಹೆಚ್ಚಳ, ಕೇಂದ್ರದ ವಿರುದ್ಧ ಯುವ ಕಾಂಗ್ರೆಸ್ ಆಕ್ರೋಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಪೆಟ್ರೋಲ್, ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಹೆಚ್ಚು ಹಾಗೂ ಎಲ್ಪಿಜಿ ಸಿಲಿಂಡರ್ ಮೇಲೆ 50 ರೂಪಾಯಿ ಹೆಚ್ಚು ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ನಗರದಲ್ಲಿ ಇಂದು ಯುವ ಕಾಂಗ್ರೆಸ್ ವತಿಯಿಂದ ಪೆಟ್ರೋಲ್, ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಹಾಗೂ ಎಲ್ಪಿಜಿ ಸಿಲಿಂಡರ್ ಮೇಲೆ 50 ರೂಪಾಯಿ ಹೆಚ್ಚು ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಸಿಲಿಂಡರ್ ಅನ್ನು ಹೊತ್ತು ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಸಹಿಸಲಾಗದ ಬಿಜೆಪಿ ಜನಾಕ್ರೋಶ ಯಾತ್ರೆ ಪ್ರಾರಂಭಿಸಿದ್ದು, ಇದು ಕೇವಲ ಕೇಂದ್ರ ಬಿಜೆಪಿ ನಾಯಕರನ್ನ ಓಲೈಸಲು ವಿಜಯೇಂದ್ರ ಪ್ರಾರಂಭಿಸಿದ ಯಾತ್ರೆ. ರಾಜ್ಯದ ಜನರ ಮೇಲೆ ಅಷ್ಟೇ ಪ್ರೀತಿ ಇದ್ರೆ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಣವನ್ನ ತರಲು ಮುಂದಾಗಿ ಅದನ್ನ ಬಿಟ್ಟು ಸ್ವ ಅಸ್ತಿತ್ವ ಉಳಿಸಿಕೊಳ್ಳಲು ಯಾತ್ರೆ ಮಾಡಬೇಡಿ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಪದೇ ಪದೇ ಗ್ಯಾಸ್ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ದಿನನಿತ್ಯ ಉಪಯೋಗಿಸೋಂಥ ವಸ್ತುಗಳ ಬೆಲೆ, ವಿಶೇಷವಾಗಿ ರೈತರ ರಸಗೊಬ್ಬರದ ಬೆಲೆಯನ್ನು ಜಾಸ್ತಿ ಮಾಡಿ ಇವತ್ತು ಜನವಿರೋಧಿಯಾದಂಥ ಒಂದು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಇವತ್ತು ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಅಂತ ಹೋಗ್ತಾ ಇದ್ದಾರೆ. ವಿಜಯೇಂದ್ರ ಅವರೇ, ನೀವು ರಾಷ್ಟ್ರದಲ್ಲಿರ್ತಕ್ಕಂಥ ಬಿಜೆಪಿಯವ್ರನ್ನ ಮೆಪ್ಪಿಸಬೇಕು, ನಾನು ದೊಡ್ಡ ಲೀಡರ್ ಆಗ್ತಾ ಇದ್ದೀನಿ ಅಂತ ತೋರಿಸ್ಕೋಬೇಕು ಅಂತೇಳಿ ಜನರ ವಿರುದ್ಧವಾಗಿ ನೀವು ಹೋಗ್ತಾ ಇದ್ದೀರಿ. ಇವತ್ತು ಜನಾಕ್ರೋಶ ಯಾತ್ರೆ ಮಾಡಬೇಕಾಗಿರೋದು ನೀವು ಬಿಜೆಪಿ ವಿರುದ್ಧ. ಯಾಕೆಂದರೆ ಇವತ್ತು ಕೇಂದ್ರದಿಂದ ಇವತ್ತು ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಹಣ ಸಮರ್ಪಕವಾಗಿ ಬರ್ತಾ ಇಲ್ಲ. ಅದನ್ನು ತರಿಸೋದ್ರ ವಿರುದ್ಧ ನೀವು ಹೋರಾಟ ಮಾಡಿ. ರೈತರಿಗೆ ಬೆಳೆ ಏರಿಕೆ ಆಗಿರ್ತಕ್ಕಂಥ ರಸಗೊಬ್ಬರದ ಬೆಲೆ ಇಳಿಸೋದ್ರಲ್ಲಿ ನೀವು ಹೋರಾಟ ಮಾಡಿ. ಇವತ್ತು ಏನು ಹೆಣ್ಮಕ್ಳಿಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಏನು ಜಾಸ್ತಿ ಮಾಡಿದ್ರಿ ಅದನ್ನೇ ಇಳಿಸೋದ್ರ ಬಗ್ಗೆ ನೀವು ಹೋರಾಟ ಮಾಡಿ ಬಿ ಜೆ ಪಿ ವಿರುದ್ಧ. ಅದನ್ನು ಬಿಟ್ಟು ನೀವು ನಾನು ದೊಡ್ಡ ಲೀಡರ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ನೀವು ಇವತ್ತು ಈ ಥರ ಹೋಗ್ತಾ ಇರೋದು ಅಷ್ಟು ಸಮಂಜಸ ಅಲ್ಲ. ಇದು ಈ ರಾಜ್ಯದ ಜನ ಒಪ್ಪೋದಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು 2023ರಲ್ಲಿ ಚುನಾವಣೆಗೆ ಮೊದಲು ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪಕ್ಷ ಇವತ್ತು ಏನು ಮಾತು ಕೊಟ್ಟಿತ್ತೋ ಅದರಂತೆ ಇವತ್ತು ನಡ್ಕೊಂಡು 5 ಪಂಚ ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಸಮರ್ಪಕವಾಗಿ ಎಲ್ಲ ವರ್ಗದ ಜನರಿಗೆ ಕೊಡ್ತಾ ಇದೆ. ಇವರು ಬಡವರ ಬದುಕನ್ನು ಕಟ್ಕೋಬೇಕು, ಅವರು ನೆಮ್ಮದಿಯಾಗಿ ಜೀವನ ಮಾಡಬೇಕು, ಅವ್ರು 3 ಹೊತ್ತು ಊಟ ಮಾಡಬೇಕು ಅಂತೇಳಿ ಇವತ್ತು ಅನ್ನಭಾಗ್ಯ ಯೋಜನೆಯಿಂದ ಪ್ರತಿಯೊಬ್ಬರಿಗೂ ತಲಾ 10 kg ಅಕ್ಕಿ ಕೊಡುವಂಥ ಕೆಲಸ ಆಗಿದೆ. ನೀವು ಅದರಲ್ಲೂ ರಾಜಕಾರಣ ಮಾಡೋಕ್ಕೆ ಹೋದರೆ ಅಕ್ಕಿ ಕೊಡದೆ, ಆದರೆ ಈಗ ಮೊನ್ನೆ ಫೆಬ್ರವರಿಯಿಂದ 10 kg ಅಕ್ಕಿಯನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಜೊತೆಯಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೂ ಮನೆಯಲ್ಲಿರ್ತಕ್ಕಂಥ ಯಜಮಾನಿಗೆ 2,000 ರೂಪಾಯಿ ಗೃಹಲಕ್ಷ್ಮಿಯನ್ನು ಇವತ್ತು ಕೊಟ್ಟು ಇವತ್ತು ಬಡವರ ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ನೆರವಾಗಿದೆ. ಅಂಥದ್ದನ್ನು ನೋಡಿ ನೀವು ಸಹಿಸದೆ ಇವತ್ತು ಜನಾಕ್ರೋಶ ಯಾತ್ರೆಗೆ ಹೋಗಿದ್ದೀರಿ. ಇದನ್ನು ಬಿಟ್ಟು ನೀವು ಕೇಂದ್ರದ ವಿರುದ್ಧ ಹೋರಾಟ ಮಾಡಿ, ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಪಾಲನ್ನು ಕೊಡಿಸೋದ್ರ ವಿರುದ್ಧ ಹೋರಾಟ ಮಾಡಿ. ಆವಾಗ ಜನ ನಿಮ್ಮನ್ನು ಮೆಚ್ತಾರೆ. ಅದನ್ನು ಬಿಟ್ಟು ಸುಲಕ ರಾಜಕಾರಣಕ್ಕೆ ಹೋದರೆ ಮುಂದೇನು ಸಹ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಬೇರ ಅಚ್ಚು ಮಾತನಾಡಿ, ಬಿಜೆಪಿಯ ಜನಾಕ್ರೋಶ ಯಾತ್ರೆ ಅದು ಜನಾಕ್ರೋಶವಲ್ಲ, ಅದು ಬಿಜೆಪಿ ಆಕ್ರೋಶ. ಬಿಜೆಪಿಯಲ್ಲಿ ಮನೆಯೊಂದು 100 ಬಾಗಿಲು ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಾವೇ ದೊಡ್ಡ ನಾಯಕರು ಎಂದು ಬಿಂಬಿಸುವುದಕ್ಕೆ ಕೇಂದ್ರ ಬಿಜೆಪಿಯಲ್ಲಿ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ನೆಪ ಮಾತ್ರಕ್ಕೆ ಜನಾಕ್ರೋಶ ಯಾತ್ರೆ ಮಾಡುತ್ತಿದ್ದು, ಈ ಯಾತ್ರೆ ಜನರಿಗಾಗಿ ಅಲ್ಲ, ಸ್ವ ಅಸ್ತಿತ್ವ ಉಳಿಸಿಕೊಳ್ಳಲು ಮಾಡುತ್ತಿರುವ ಯಾತ್ರೆ. ಇನ್ನು ರಾಜ್ಯದ ಜನರ ಏಳಿಗೆಗೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಈಗಾಗಲೇ ರಾಜ್ಯದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದನ್ನ ಸಹಿಸಲಾಗದ ಬಿಜೆಪಿ ಹೇಗಾದರೂ ಮಾಡಿ ರಾಜ್ಯದ ಜನರ ಗಮನ ಸೆಳೆಯಲು ಇಂತಹ ಜನಾಕ್ರೋಶ ಯಾತ್ರೆ ಪ್ರಾರಂಭಿಸಿದ್ದು, ರಾಜ್ಯದ ಜನರು ಪ್ರಬುದ್ಧರು ಇವರ ಯಾತ್ರೆಗೆ ಸೊಪ್ಪು ಹಾಕಲ್ಲ ಎಂದು ಲೇವಡಿ ಮಾಡಿದ್ದಾರೆ. ಉದ್ದೇಶ ಬಂದು ಕೇಂದ್ರ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಎಲ್ಲ ತಾಲೂಕಿನಾದ್ಯಂತ ಬಂದ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸು, ಅಸೆಂಬ್ಲಿ ಪ್ರೆಸಿಡೆಂಟ್ಸು ಎಲ್ಲರೂ ಈ ಒಂದು ಪ್ರೊಟೆಸ್ಟಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರೋ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ. ವಿಚಾರ ಏನಪ್ಪ ಅಂತಂದರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ 550 ರೂಪಾಯಿ ಇದ್ದ ಸಿಲಿಂಡ್ರು ಇವತ್ತು ಗಗನಕ್ಕೆ ಏರಿಸಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇದು ಕೂಡ ಗಗನಕ್ಕೇರಿ ಜನರಿಗೆ ಬರೆ ನೀಡೋ ಅಂಥ ಕೆಲಸ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ. ಇಲ್ಲಿ ಹಾಸ್ಯಾಸ್ಪದ ವಿಚಾರ ಏನಂತಂದರೆ, ರಾಜ್ಯ ಬಿ ಜೆ ಪಿಯವರು ಜನ ಆಕ್ರೋಶ ಅಂತ ಒಂದು ಆಕ್ರೋಶ ಪ್ರತಿಭಟನೆ ಮಾಡೋಕ್ಕೆ ಹೊರಟಿದ್ದಾರೆ. ಬಟ್ ಅವ್ರು ಸ್ಟಾರ್ಟ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರದಿಂದ 50 ರೂಪಾಯಿ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ, ರಾಜ್ಯ ಬಿ ಜೆ ಪಿಯವ್ರಿಗೆ, ಬಿ ಜೆ ಪಿ ಜನ ಆಕ್ರೋಶ ಅಂತ ಮಾಡ್ತಾ ಇದ್ದೀರಲ್ಲ, ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಯಾತ್ರೆ ಅಂತ ತಾವು ನಿಮ್ಮ ಒಂದು ಅಜೆಂಡಾನ ಚೇಂಜ್ ಮಾಡಿಕೊಂಡು ಇವತ್ತು ಪ್ರತಿಭಟನೆ ತಾವು ಮಾಡಬೇಕಾಗ್ತದೆ. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಬಡಬಗ್ಗರು, ರೈತಾಪಿ ವರ್ಗ, ನಮ್ಮ ಹೆಣ್ಮಕ್ಳು ಸುಭದ್ರವಾಗಿದ್ದಾರೆ. ಯಾಕಂದರೆ ಒಂದು ತಿಂಗಳು ಹೆಚ್ಚು ಕಮ್ಮಿ 2000 ರೂಪಾಯಿ ಹೋಗ್ತಾ ಇದೆ, ಬಸ್ಸು ಫ್ರೀ ಇದೆ, 10 kg ಅಕ್ಕಿ ಕೊಡ್ತಾ ಇದ್ದೀವಿ, ಯುವ ನಿಧಿ ಅಂದ್ಬಿಟ್ಟು ಒಂದು ಯೋಜನೆ ಮಾಡ್ತಾ ಇದ್ದೀವಿ. ಇವ್ರಿಗೆ ದಿಗ್ಭ್ರಾಂತರಾಗಿ ವಿಜಯೇಂದ್ರ ಅವರ ಒಂದು ನಾಯಕತ್ವನ ಉಳಿಸ್ಕೊಳ್ಳೋದಕ್ಕೆ ಇವತ್ತು ಅವರು ಈ ಜನ ಆಕ್ರೋಶ ಮಾಡ್ತಾ ಇರೋದು. ಜನರ ಮೇಲೆ ಯಾವುದೇ ಪ್ರೀತಿಗಲ್ಲ ಸ್ವಾಮಿ. ಇವತ್ತು ಅವ್ರ ಪಕ್ಷದಲ್ಲಿ ಏನು ಧೀಮಂತ ನಾಯಕ ಅನ್ನಿಸ್ಕೊಂಡಿದ್ದವರು ಏನು ಈಚೆಗೆ ಹೋದ್ರು, ನಮ್ಮ ಇವರು ಯತ್ನಾಳ್ ಅವರು, ಅವ್ರ ವಿರುದ್ಧ ಇವರು ಒಂದು ಸುಭದ್ರವಾಗಿ ನಾನು ಪಕ್ಷ ಯಾರಿಲ್ಲದೆ ಇದ್ರು ನಡ್ಸ್ಕೊಂಡು ಹೋಗ್ತೀನಿ ಅಂತ ತೋರ್ಪಡಿಕೆಗೆ, ಕೇಂದ್ರ ಸರ್ಕಾರದ ಲೀಡರ್ಗಳ ತೋರ್ಪಡಿಕೆಗೆ ಇವತ್ತು ವಿಜಯೇಂದ್ರ ಅವರು ಈ ಆಕ್ರೋಶನ ಮಾಡ್ತಾ ಇರೋದೇ ಹೊರತು ಯಾವುದೇ ಜನರ ಮೇಲೆ ಕಾಳಜಿಗಲ್ಲ. ದಯವಿಟ್ಟು ನಾನು ವಿಜಯೇಂದ್ರ ಅವ್ರಿಗೆ ಈ ಒಂದು ಬಿ ಜೆ ಪಿ ಒಂದು ರಾಜ್ಯದಲ್ಲಿ ಬಿ ಜೆ ಪಿ ನಾಯಕರಿಗೆ ಯುವ ಕಾಂಗ್ರೆಸ್ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಬೇರೆ ಕೆಲಸ, ನಾವು ಕಟ್ತಾ ಇರೋ ತೆರಿಗೆ ಹಣನ ರಾಜ್ಯಕ್ಕೆ ತರೋದ್ರ ಬಗ್ಗೆ ನೀವು ಹೋರಾಟ ಮಾಡಬೇಕು. ಸಂಸದರಾಗ್ಬೋದು, ನಾಯಕರಾಗ್ಬೋದು, ಬಿ ಜೆ ಪಿ ಅವರಾಗ್ಬೋದು. ಅದು ಬಿಟ್ಟು ಗೂಬೆ ಕೋರ್ಸೋಕಂತ ಕೆಲಸ ಮಾಡಬೇಡಿ. ನೀವೇನು ಮಾಡಿದ್ರು ನಾವು ಯುವ ಕಾಂಗ್ರೆಸ್ ರೆಡಿಯಾಗಿದ್ದೀವಿ. ನೀವೆಲ್ಲೇ ಪ್ರೊಟೆಸ್ಟ್ ಮಾಡಿದ್ರು ನಾವು ತಿರುಗಿ ಬೀಳ್ತಾನೆ ಇರ್ತೀವಿ ನಿಮ್ಮ ವಿರುದ್ಧ. ನಾವು ಇದ್ರ ಮುಖಾಂತರ, ಯುವ ಕಾಂಗ್ರೆಸ್ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ವೇಳೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಪೆದ್ದನ್ನ, ಮಮತಾ ಮೂರ್ತಿ, ಯಲುವಹಳ್ಳಿ ಜನಾರ್ದನ್, ನವೀನ್, ಮಂಗಳ ಪ್ರಕಾಶ್, ನಾರಾಯಣಮ್ಮ, ಬಾಬಾಜನ್ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರ ಕಮಿಷನ್ ವ್ಯಾಪಾರ ಮಾಡುತ್ತಿಲ್ಲ, ಭಾಗಿದಾರರಾಗಿದ್ದಾರೆ. ಕಾಂಟ್ರಾಕ್ಟರ್ಗೆ ಅರ್ಧ ಸಿಕ್ಕಿದ್ರೆ ಇನ್ನರ್ಧ ನಮಗೆ ಕೊಡಿ ಅಂತಿದ್ದಾರೆ. ಇದು ಭ್ರಷ್ಟಾಚಾರ ಅಲ್ಲ, ಹಗಲು ದರೋಡೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದರು. ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಶಾಲಾ ಕಟ್ಟಡ ಗುದ್ದಲಿ ಪೂಜೆ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಈಗಿನ ರಾಜ್ಯ ಸರ್ಕಾರ ಕಮಿಷನ್ ವ್ಯಾಪಾರ ಮಾಡುತ್ತಿಲ್ಲ, ಭಾಗಿದಾರರಾಗಿದ್ದಾರೆ. ಕಾಂಟ್ರಾಕ್ಟ್ಗೆ ಅರ್ಧ ಸಿಕ್ಕಿದ್ರೆ ಇನ್ನರ್ಧ ನಮಗೆ ಕೊಡಿ ಅಂತಿದ್ದಾರೆ. ಯಾವುದೇ ಫೈಲ್ ಹೋದ್ರೆ 100 ಬಂದ್ರೆ 50 ನೀನು ತಗೋ, 50 ನನಗೆ ಕೊಡು ಅಂತಿದ್ದಾರೆ. ಇದು ಭ್ರಷ್ಟಾಚಾರ ಅಲ್ಲ, ಹಗಲು ದರೋಡೆ ಎಂದು ಕಿಡಿಕಾರಿದ್ರು. ಕಮಿಷನ್ ವ್ಯಾಪಾರ ಅಲ್ರಿ ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದು, ಭಾಗಿದಾರರಾಗ್ಬಿಟ್ಟಿದ್ದಾರೆ ಅವರು. ಕಾಂಟ್ರಾಕ್ಟರ್ಗೆ ಅರ್ಧ ಸಿಕ್ಕಿದ್ರೆ ಇನ್ನು ಅರ್ಧ ನಮಗೆ ಕೊಡಿ ಅಂತ ಇದ್ದಾರೆ. ಯಾವುದೇ ಬಿಸ್ನೆಸ್ಸು, ಯಾವುದೇ ಒಂದು ಫೈಲ್ ಇವ್ರಿಗೆ ಹೋದರೆ ಏನಪ್ಪ ಇದರಲ್ಲಿ 100 ರೂಪಾಯಿ ಬರುತ್ತೆ ಅಂದರೆ ನೀನು 50 ತಗ, ನನಗೆ 50 ಕೊಡು ಅನ್ನೋದು ಮಟ್ಟಕ್ಕೆ ಬಂದಿದ್ದಾರೆ. ಇದನ್ನು ಭ್ರಷ್ಟಾಚಾರನಲ್ಲ, ಇದನ್ನು ಹಗಲು ದರೋಡೆ ಅಂತಾರೆ. ಅದಕ್ಕೆ ಇಳಿದಿದ್ದಾರೆ ಇವತ್ತು. ನಾನು ಹೇಳ್ತಾ ಇಲ್ಲ, ಇದು ನೀವು ಯಾವುದೇ ವರ್ಗದ ಜನರನ್ನು ಕೇಳಿ ಇವತ್ತು ರಾಜ್ಯದಲ್ಲಿ ಅವ್ರು ಎದುರಿಸ್ತಾ ಇರುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಕೇಂದ್ರ ಸರ್ಕಾರದ ನಾನು ಆಪಾದನೆ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಈಗ ಬೆಲೆ ಏರಿಕೆ ಆರೋಪ ಹೊರಿಸಿ ಪ್ರತಿಭಟನೆಗಳಿದೆ. ಆರೋಪ ಹೊರಿಸೋಕ್ಕೆ ಏನೂ ಇಲ್ಲ, ಒಂದು ಬೆರಳು ಕೂಡ ಮಡ್ಚಕ್ಕಾಗಲ್ಲ ಇವ್ರ ಕೈಯಲ್ಲಿ.
ಮಾನ್ಯ ನರೇಂದ್ರ ಮೋದಿಯವರ ಉತ್ತಮ ಆಡಳಿತದ ವಿರುದ್ಧ ಒಂದೇ ಒಂದು ಬೆರಳು ಮಡಚಿ ಹೇಳಿ ಇಂಥ ತಪ್ಪು ಮಾಡಿದ್ದಾರೆ ಅಂತ ಒಂದು ಹೇಳಿ, ನಾನು ಹೇಳ್ತೀನಿ. ಹಾಗಾಗಿ ಅವ್ರಿಗೆ ಯಾವುದೂ ನೈತಿಕತೆನೇ ಇಲ್ಲ ಅವ್ರ ಬಗ್ಗೆ ಮಾತಾಡೋಕೆ. ಅವ್ರ ಹೆಸರು ಹೇಳಲಿಕ್ಕೂ ಕೂಡ ಇವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಜಾತಿ ಗಣತಿ ವಿಚಾರದಲ್ಲಿ ಜಾತಿಗಳ ಮಧ್ಯೆ ಘರ್ಷಣೆಯನ್ನು ಉಂಟು ಮಾಡಲು ಅವೈಜ್ಞಾನಿಕದಿಂದ ಜಾತಿಗಣತಿ ವರದಿಯನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ನಾವು ಜಾತಿಗಣತಿಯ ವಿರೋಧಿಯಲ್ಲ, ಅದನ್ನು ವೈಜ್ಞಾನಿಕವಾಗಿ ಮಾಡಲಿ, ನ್ಯಾಯಸಮ್ಮತವಾಗಿರಲಿ. ಈಗ ಸರ್ಕಾರ ಬಂದು 2 ವರ್ಷ ಆಗಿದೆ, ಮಾಧ್ಯಮ ಪ್ರಶ್ನೆ ಮಾಡಿದರೆ ನಾವು ಬಿಡುಗಡೆ ಮಾಡ್ತೀವಿ ಅಂತಾರೆ. ಆದರೆ 2 ವರ್ಷದಿಂದ ಯಾಕೆ ಬಿಡುಗಡೆ ಮಾಡಿಲ್ಲ ಎಂದು ತಮ್ಮದೇ ದಾಟಿಯಲ್ಲಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ಈಗ 2 ವರ್ಷ ಆಗಿದೆ ಈ ಸಬ್ಜೆಕ್ಟ್ ಬಂದು. 13ರಿಂದ 18 ಮೊದಲನೇ ಸಲ ಮಾನ್ಯ ಮುಖ್ಯಮಂತ್ರಿಗಳಾದಾಗ ಆಗಲೇ ಅವರು ವರದಿಯನ್ನು ನೀಡಿದ್ದಾರೆ ಅಲ್ವಾ? ಕಾಂತರಾಜ್ ಅವರು ಆಗಲೇ ವರದಿಯನ್ನು ನೀಡಿದ್ದಾರೆ. ಆಗ ಏನು ಅದನ್ನು ಇವರು ಬಿಡುಗಡೆ ಮಾಡಲಿಲ್ಲ. ಈಗ ಈ ಸರ್ಕಾರ ಬಂದು ಮತ್ತೆ 2 ವರ್ಷ ಆಗಿದೆ. ಪಾಪ ತಾವು ಮಾಧ್ಯಮದ ಸ್ನೇಹಿತರು ಮತ್ತು ಇನ್ಯಾರಾದರೂ ಹೇಳಿದಾಗ ಆವಾಗ ಒಂದು ಸಲ ಹುರುಪಿನಿಂದ ಹೇಳ್ತಾರೆ, ಈಗ ನಾವು ಬಿಡುಗಡೆ ಮಾಡ್ತೀವಿ. ಯಾರು ಇವ್ರನ್ನ ಕಟಾಕೊಂಡಿದ್ದಾರೆ? 2 ವರ್ಷದಿಂದ ನೀವು ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ. ಹಾಗಾಗಿ ಸುಮ್ಮನೆ ದ್ವಂದ್ವವನ್ನು ಇವರು ಮಾಡ್ಕೊಂಡು ಜಾತಿಗಳ ಮಧ್ಯೆನೇ ಒಂದು ರೀತಿಯಲ್ಲಿ ವ್ಯಾಜ್ಯವನ್ನು ಉಂಟು ಮಾಡುವಂಥ ಪ್ರಯತ್ನ ನಿರಂತರವಾಗಿ ಕಾಂಗ್ರೆಸ್ನಿಂದ ಹಿಂದೆ ಧರ್ಮಗಳು ಮಾಡ್ತಾಯಿದ್ರು. ಈಗ ಇನ್ನೂ ಕೂಡ ಒಂದು ಹಂತ ಕೆಳಗಡೆಗೆ ಹೋಗಿದ್ದಾರೆ. ಧರ್ಮಗಳ ಮಧ್ಯೆ ಘರ್ಷಣೆ ಉಂಟು ಮಾಡ್ತಾಯಿದ್ರು. ಈಗ ಧರ್ಮಗಳಿಗಿನ್ನ ಒಂದು ಹಂತ ಆಯಿತು. ಆ ಹಂತಕ್ಕಿಂತ ಕೆಳಗಡೆ ಹೋಗಿ ಜಾತಿಗಳ ಮಧ್ಯೆ ಕೂಡ ಘರ್ಷಣೆ ಉಂಟು ಮಾಡಲಿಕ್ಕೆ, ವ್ಯಾಜ್ಯವನ್ನು ಉಂಟು ಮಾಡಲಿಕ್ಕೆ ಅವೈಜ್ಞಾನಿಕವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ. ನಾವು ಜಾತಿ ಗಣಿತಿಗೆ ವಿರೋಧ ಇಲ್ಲ, ಅದು ನ್ಯಾಯಸಮ್ಮತವಾಗಿರಬೇಕು, ವೈಜ್ಞಾನಿಕತೆಯಿಂದ ಕೂಡಿರಬೇಕು, ನಿಯಮಗಳನ್ನು ಸರಿಯಾಗಿ ಮಾಡಬೇಕು. ನಿಯಮ ಬಾಹಿರವಾಗಿ ಅವ್ರಿಗೆ ಯಾವ ರೀತಿ ರಾಜಕೀಯಕ್ಕೆ ಯಾವ ರೀತಿ ಅವ್ರಿಗೆ ಲಾಭ ಆಗಬೇಕು ಆ ರೀತಿಯಲ್ಲಿ ಅವರೇ ಎಲ್ಲೋ ಕೂತ್ಕೊಂಡು ಅದನ್ನೆಲ್ಲ ಬರೆಸ್ಬಿಟ್ಟು ಅದನ್ನು ವರದಿ ಅಂದರೆ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. MMTV ನ್ಯೂಸ್ ಬ್ಯೂರೋ, ದೇವನಹಳ್ಳಿ. ಚಿಂತಾಮಣಿ ನಗರದಲ್ಲಿ ಕ್ರಿಟಿಕಲ್ ಕೇರ್ ಸೆಂಟರ್ ಶಂಕುಸ್ಥಾಪನೆ ಕಾರ್ಯಕ್ರಮ. ಕೇಂದ್ರ ಸರ್ಕಾರಿ ಯೋಜನೆ ಕಾರ್ಯಕ್ರಮದ ವೇಳೆ ಮೋದಿಯವರ ಫೋಟೋ ಬಳಸದಿದ್ದಕ್ಕೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಆಕ್ರೋಶ ವ್ಯಕ್ತಪಡಿಸಿ ವೇದಿಕೆ ಕಾರ್ಯಕ್ರಮದಿಂದ ಹೊರನಡೆದ ಘಟನೆ ನಡೆಯಿತು. ಚಿಂತಾಮಣಿಯಲ್ಲಿ 50 ಹಾಸಿಗೆಗಳ ತುರ್ತು ನಿಗಾ ಘಟಕದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಮಲ್ಲೇಶ್ ಬಾಬು, ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ತುರ್ತು ನಿಗಾ ಘಟಕದ ಗುದ್ದಲಿ ಪೂಜೆ ವೇದಿಕೆ ಕಾರ್ಯಕ್ರಮದಲ್ಲಿ ಅಳವಡಿಸಲಾಗಿರುವ ಫ್ಲೆಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರ ಭಾವಚಿತ್ರಗಳನ್ನು ಹಾಕದಿರುವುದು ಶಿಷ್ಟಾಚಾರದ ಉಲ್ಲಂಘನೆಯಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಹಾಜರಿದ್ದ ಸಚಿವ ಡಾ ಎಂಸಿ ಸುಧಾಕರ್, ಕೆಲ ಬೆಂಬಲಿಗರು ಮತ್ತು ಮುಖಂಡರು ಮಲ್ಲೇಶ್ ಬಾಬು ಅವರ ಆಕ್ಷೇಪಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲ ಕಾಲ ಗೊಂದಲದ ವಾತಾವರಣ ಏರ್ಪಟ್ಟಿತ್ತು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಎಂಸಿ ಸುಧಾಕರ್, ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರ ಹಾಕಬೇಕಾಗಿತ್ತು, ಅಧಿಕಾರಿಗಳ ಕಣ್ತಪ್ಪಿನಿಂದ ಆಗಿದೆ. ಈ ಯೋಜನೆ ಕೇಂದ್ರ ಸರ್ಕಾರದ್ದಾದರೂ ಅನುಷ್ಠಾನ ಮಾಡುವುದು ರಾಜ್ಯ ಸರ್ಕಾರವೆಂದು ತಿರುಗೇಟು ಕೊಟ್ಟಿದ್ದಾರೆ. ಅದು ಇದಾಗಿದೆ ಅಂತಕ್ಕಂಥದ್ದನ್ನ ನಾನು ಒಪ್ಕೊಳ್ತೇನೆ. ಆದರೆ ಮಾನ್ಯ ಆರೋಗ್ಯ ಸಚಿವರು ಹೇಳಿದ ಹಾಗೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅನುದಾನ ಅಲ್ಲ. ಇವತ್ತು ಏನಾಗಿದೆ, ಕೇಂದ್ರದಲ್ಲಿ ರಾಜ್ಯಗಳಿಂದ ಹೋಗ್ತಕ್ಕಂಥ ತೆರಿಗೆಯನ್ನ ಅವರು ಹೊಸ ಕಾರ್ಯಕ್ರಮಗಳನ್ನ ರೂಪಿಸಿ ರಾಜ್ಯಗಳ ಮೇಲೆ ಏರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯಗಳು ಯಾವ ಅದನ್ನ ತಿರಸ್ಕಾರ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರದ ಪಾಲು ಕೆಲವು ಸ್ಕೀಮ್ಸ್ ಅಲ್ಲಿ 45% ಇದೆ, ಕೆಲವು ಸ್ಕೀಮ್ ಅಲ್ಲಿ 50% ಇದೆ, ಕೆಲವು ಸ್ಕೀಮ್ ಅಲ್ಲಿ 60% ಇದೆ. ಉಳಿದಂತ ಅನುದಾನವನ್ನ ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಕೊಡಲೇಬೇಕು. ಆದ್ರೆ ಹೆಸರು ಮಾತ್ರ ಕೇಂದ್ರ ಸರ್ಕಾರದ ಹೆಸರುಗಳನ್ನು ಹಾಕೊಳ್ಳುವಂತ ಕೆಲಸ ಆಗ್ತಾ ಇದೆ.
ಇದನ್ನು ಅನುಷ್ಠಾನ ಮಾಡಬೇಕಾದ್ರೆ ಸ್ಥಳೀಯವಾಗಿ ನಾವುಗಳು ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ನಾವು ಇದನ್ನ ಅನುಷ್ಠಾನ ಮಾಡತಕ್ಕಂಥ ಜವಾಬ್ದಾರಿನ ಹೊತ್ಕೊಳ್ತಾ ಇದ್ದೀವಿ. ಇದು ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಂತ ಹೇಳಿ, PM ಅಭೀಮ್ ಅಂತ ಹೇಳಿ. ಬಹುಶಃ ಅವ್ರು ಹೇಳಿರ್ತಕ್ಕಂಥದ್ದು ಕೋವಿಡ್ ಸಂದರ್ಭದಲ್ಲಿ ಐಸೋಲೇಷನ್ ವಾರ್ಡ್ಸ್ ಪ್ರತ್ಯೇಕವಾಗಿರ್ಬೇಕು. ಎರಡನೇ ಏನೋ ಒಂದು ಕೋವಿಡ್ ಹೊಡೆತ ಬಿತ್ತು, ಆ ಸಂದರ್ಭದಲ್ಲಿ ಕನಿಷ್ಠ ಆಕ್ಸಿಜನ್ ಇರುವಂತ ಬೆಡ್ ಸಿಗ್ಲಿಲ್ಲ. ಇನ್ನ ICU ಇರ್ತಕ್ಕಂಥದ್ದು ಬಹಳ ಕಷ್ಟದ ಪರಿಸ್ಥಿತಿ ಆಯ್ತು, ಬಹಳಷ್ಟು ಜನ ಪ್ರಾಣಗಳನ್ನ ಕೊಟ್ಟರು. ಇದು ಕೇಂದ್ರದಲ್ಲಿ ಇದನ್ನ ಕಾರ್ಯಕ್ರಮನ ರೂಪಿಸಿರ್ತಕ್ಕಂಥದ್ದು ನಾನು ಒಪ್ಕೊಳ್ತೇನೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅವರ ಗೈಡ್ಲೈನ್ಸ್ ಪ್ರಕಾರ ಇದು ಜಿಲ್ಲಾ ಕೇಂದ್ರದಲ್ಲಿ ಆಗ್ಬೇಕು, ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗ್ಬೇಕು. ಜಿಲ್ಲಾ ಆಸ್ಪತ್ರೆ ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜ್ ಇದ್ರೆ ಆ ವೈದ್ಯಕೀಯ ಕಾಲೇಜಿನಲ್ಲಿ ಆವರಣದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ಆ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ನಾನು ಯಾವುದೇ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀರಾ, ಆ ಯೋಜನೆಯ ಮೂಲ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ತೀರಾ, ನಾನು ಯಾವುದೇ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾನು ಮಾಡೋದಿಲ್ಲ. ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ತಾಲೂಕು ಮಟ್ಟದಲ್ಲಿ ತೀವ್ರ ನಿಗಾ ಆರೈಕೆ ನಿಗಾ ಘಟಕ ಚಿಂತಾಮಣಿ ನಗರದಲ್ಲಿ ನಿರ್ಮಾಣವಾಗುತ್ತಿರುವುದು ರಾಜ್ಯದಲ್ಲಿ ಪ್ರಥಮ, ಇದೊಂದು ಹೆಗ್ಗಳಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಎಲ್ಲವನ್ನು ಕೂಡ ಮಾಡುವಂಥದ್ದು ಇದೆಲ್ಲ ಕೂಡ ರಾಜ್ಯ ಸರ್ಕಾರಕ್ಕೆ ಬರ್ತದೆ. ಈಗ 16 ಕೋಟಿಗೆ ಆಗಿರ್ತದೆ, ನಾಳೆ ಬೇರೆ ಇದಕ್ಕೆ ಅಡಿಷನ್ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತೀವಿ, ಏನೋ ಬೇರೆ ಎಕ್ವಿಪ್ಮೆಂಟ್ ಕೊಡಬೇಕು ಅಂತ ಮಾಡ್ತೀವಿ, ಎಲ್ಲ ನಾವೇ ಕೊಡಬೇಕಾಗ್ತದೆ. ಕೇಂದ್ರ ಮತ್ತೆ ಇದಕ್ಕಿಂತ ನೀನು ಹೆಚ್ಚೇನು ₹1 ಕೊಡೋಕೆ ಹೋಗಲ್ಲ. ಅದರಿಂದ ಇವತ್ತು ಖಂಡಿತವಾಗಿಯೂ ಇದು ಬಹಳ ಒಳ್ಳೆಯ ಬೆಳವಣಿಗೆ. ನಮ್ಮ ಚಿಂತಾಮಣಿ ತಾಲೂಕು ಆಸ್ಪತ್ರೆ, MCH ಆಸ್ಪತ್ರೆ, ಇವತ್ತು ಈ ಕ್ರಿಟಿಕಲ್ ಕೇರ್ ಬ್ಲಾಕ್ ಇದೆಲ್ಲ ಒಂದೇ ಒಂದು ಜಾಗದಲ್ಲಿ ಮಾಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಆರೋಗ್ಯ ಸೇವೆಗಳಿಗೆ ಬಹಳ ಅನುಕೂಲಕರವಾದಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಹೇಳೋದಕ್ಕೆ ನಾನು ಬಹಳ ಸಂತೋಷದಿಂದ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ DHO ಡಾಕ್ಟರ್ ಮಹೇಶ್ ಕುಮಾರ್, THO ರಾಮಚಂದ್ರ ರೆಡ್ಡಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್, ತಹಸೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ EO S ಆನಂದ್, BEO ಉಮಾದೇವಿ ಮತ್ತಿತರರು ಉಪಸ್ಥಿತರಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಸೇವಾ ಸಮಿತಿ ವತಿಯಿಂದ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 63ನೇ ವರ್ಷದ ನಗರದ ನಾಡ ಹಬ್ಬ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ದಿನಾಂಕ 19/4/2025 ಶನಿವಾರ ರಾತ್ರಿ 9 ಗಂಟೆಗೆ. ಕರಗ ಹೊರುವವರು ಕೆ ಧರ್ಮೇಂದ್ರ, ಮೇಲೂರು. ದಿನಾಂಕ 15/4/2025 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಚಂಡಿಕಾ ಹೋಮ ಹಾಗೂ 17/4/2025 ಗುರುವಾರದಂದು ರಾತ್ರಿ 8 ಗಂಟೆಗೆ ಶ್ರೀ ಧರ್ಮರಾಯ ಸ್ವಾಮಿಯ ಹಸಿ ಕರಗವನ್ನು ಏರ್ಪಡಿಸಲಾಗಿದೆ. ಕರಗದ ಪ್ರಯುಕ್ತ ನಗರದ ಪ್ರಮುಖ ಬೀದಿಗಳಲ್ಲಿ ಕೀಲು ಕುದುರೆ ನೃತ್ಯ, ಡೊಳ್ಳು ಕುಣಿತ, ಕಾವಡಿ ನೃತ್ಯ, ಪೂಜಾ ಕುಣಿತದೊಂದಿಗೆ ದೇವರ ಮುತ್ತಿನ ಪಲ್ಲಕ್ಕಿಗಳ ಮೆರವಣಿಗೆ, ಸುಪ್ರಸಿದ್ಧ ವಾದ್ಯಗೋಷ್ಠಿಗಳು, ನಾಟಕಗಳು, ನಗರದಾದ್ಯಂತ ಆಕರ್ಷಕ ವಿದ್ಯುತ್ ದೀಪಾಲಂಕಾರವನ್ನು ಏರ್ಪಡಿಸಲಾಗಿರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ NEET ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ನಮಸ್ತೆ ಚಿಕ್ಕಬಳ್ಳಾಪುರ. ದ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂತ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್ ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ತರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದ್ದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 year ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಇದು ಫ್ರೀ ಇರುತ್ತೆ. ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. SMMS ಎಕ್ಸಿಬಿಷನ್. ಸ್ಥಳ ವಿಶಾಲ್ ಮಾರ್ಟ್ ಎದುರು BB ರಸ್ತೆ, ಚಿಕ್ಕಬಳ್ಳಾಪುರ. ಸಮಯ ಸಂಜೆ 5 ಗಂಟೆಯಿಂದ 10 ಗಂಟೆಯವರೆಗೆ. ಮೈ ರೋಮಾಂಚನಗೊಳಿಸುವ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. ಮಕ್ಕಳಿಗಾಗಿ ಜಾಯಿಂಟ್ ವೀಲ್, ಡ್ರ್ಯಾಗನ್ ವೀಲ್, ಬ್ರೇಕ್ ಡ್ಯಾನ್ಸ್, ವಾಟರ್ ಬೋಟ್ ಸೇರಿದಂತೆ ಮನರಂಜನಾ ಆಟಗಳು. ಮಹಿಳೆಯರಿಗಾಗಿ ವಿವಿಧ ಮಳಿಗೆಗಳು, ಸೆಲ್ಫಿ ಸ್ಪಾಟ್ಗಳು, ರುಚಿ ರುಚಿಯಾದ ತಿಂಡಿ ತಿನಿಸುಗಳ ಮಳಿಗೆಗಳು, ಎಲ್ಲ ಒಂದೇ ಸೂರಿನಡಿ. ಸಮ್ಮರ್ ಹಾಲಿಡೇಸ್ನಲ್ಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಮಾರ್ಚ್ 26ರಿಂದ ಅಮೋಘ ಪ್ರಾರಂಭ. ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. SMMS ಎಕ್ಸಿಬಿಷನ್. ಸ್ಥಳ ವಿಶಾಲ್ ಮಾರ್ಟ್ ಎದುರು BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9966523103. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಗುರು ಮಹಾ ಪ್ರತ್ಯಂಗಿರ ಹೋಮ. ಸ್ಥಳ ತಿರ್ನಹಳ್ಳಿ ಗ್ರಾಮ, ನಂದಿ ರಸ್ತೆ, ಚಿಕ್ಕಬಳ್ಳಾಪುರ ತಾಲೂಕು. ಪ್ರತಿ ತಿಂಗಳು ಅಮಾವಾಸ್ಯೆಯಂದು ಉಚಿತ ಸಾಮೂಹಿಕ ಹೋಮವನ್ನ ಏರ್ಪಡಿಸಲಾಗಿರುತ್ತದೆ. ಭಕ್ತರು ಸಕಾಲಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ. ಹೋಮ ಮಾಡುವುದರಿಂದ ಆರೋಗ್ಯ, ಆರ್ಥಿಕ, ವ್ಯಾಪಾರ, ನರದೃಷ್ಟಿ, ಮಾಟಮಂತ್ರ ಸೇರಿದಂತೆ ಇನ್ನಿತರ ದೋಷಗಳ ಸಮಸ್ಯೆಗಳಿಗೆ ನಿವಾರಣೆ ಸಿಗುತ್ತದೆ. ಶ್ರೀ ಗುರು ವಾರಾಹಿ ಹೋಮ. ಪ್ರತಿ ತಿಂಗಳು ಹುಣ್ಣಿಮೆಯಂದು ಉಚಿತ ಸಾಮೂಹಿಕ ಹೋಮವನ್ನ ಏರ್ಪಡಿಸಲಾಗಿರುತ್ತದೆ. ಭಕ್ತರು ಸಕಾಲಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ. ವಾರಾಹಿ ಹೋಮ ಮಾಡುವುದರಿಂದ ಎಲ್ಲಾ ತರಹದ ಪ್ರಯೋಗಗಳಿಂದ, ಭೂ ವಿವಾದಗಳಿಂದ, ಕೋರ್ಟ್ ವಿವಾದಗಳಿಂದ, ಅನಾರೋಗ್ಯ ಸಮಸ್ಯೆಗಳಿಂದ ನಿವಾರಣೆ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಊರಾ ವೇಣುಗೋಪಾಲ್ ರಾವ್, ದೇವಿಯವರ ಉಪಾಸಕರು. ಮೊಬೈಲ್ ಸಂಖ್ಯೆ 9341250411. ಸರ್ವರಿಗೂ ಆದರದ ಸುಸ್ವಾಗತ. ಕಾವೇರಿ ಬೋರ್ವೆಲ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ.
ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಕೇಂದ್ರದ ಬಿಜೆಪಿ ಸರ್ಕಾರವು ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಹೆಚ್ಚಳ ಮಾಡಿರುವುದರ ವಿರುದ್ಧ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಅಫ್ರೀದ್ ಅವರ ನೇತೃತ್ವದಲ್ಲಿ ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರವು ಜನಸಾಮಾನ್ಯರ ವಿರೋಧಿ ಸರ್ಕಾರವಾಗಿದೆ. ಅಡುಗೆ ಅನಿಲ, ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ದರ ಹೆಚ್ಚಳದಿಂದ ಬಡವರ ಗಾಯದ ಮೇಲೆ ಬರೆ ಎಳೆದಿದೆ. ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಿದ್ದರಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರು ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಕೇಂದ್ರವು ತಕ್ಷಣವೇ ಪೆಟ್ರೋಲ್, ಡೀಸೆಲ್ ದರ ಇಳಿಸಿ ಸಾಮಾನ್ಯ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಕೇಂದ್ರ ಬಿಜೆಪಿ ಸರ್ಕಾರವು ಬೆಲೆ ಏರಿಕೆ ಮಾಡಿ ಬಡವರ ರಕ್ತ ಹೀರುತ್ತಿದೆ. ಅದನ್ನು ಬಿಜೆಪಿ ವಿರೋಧಿಸಿ ಹೋರಾಟ ಮಾಡಬೇಕು. ಬದಲಾಗಿ ಜನಾಕ್ರೋಶ ಯಾತ್ರೆ ಮಾಡುತ್ತಿದೆ. ಜನಾಕ್ರೋಶ ಯಾತ್ರೆಯ ಮೂಲಕ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ.
ಜನರಿಗೆ ಯಾರು ಬೆಲೆ ಏರಿಕೆ ಮಾಡಿದ್ದಾರೆ ಎಂಬುದು ಗೊತ್ತು. ಅದಕ್ಕೆ ಕೇಂದ್ರದ ವಿರುದ್ಧ ಈಗಾಗಲೇ ಬೇಸರ ಹೊರಹಾಕುತ್ತಿದ್ದಾರೆ. ಬಿಜೆಪಿಗೆ ನೈತಿಕತೆ ಇದ್ದರೆ ಮೊದಲು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಿ ಎಂದು ಜಿಲ್ಲಾಧ್ಯಕ್ಷ ಸೈಯದ್ ಅರ್ಫಿದ್ ವಾಗ್ದಾಳಿ ನಡೆಸಿದರು. ಈ ದಿನ ಕೆಲವು ಮೊನ್ನೆ ಯೂತ್ ಬಿಜೆಪಿ ಸರ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರ ಅವರು LPG ಮತ್ತೆ ಪೆಟ್ರೋಲ್ ಮೇಲೆ LPG ಮೇಲೆ 50 ರೂಪಾಯಿ, ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಅವರ ವಿರೋಧ ಈ ಹೋರಾಟ. ಈ ದಿನ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಸ್ಟೇಟ್ನ ಬಿಜೆಪಿ ಪಕ್ಷದಿಂದ ಏನು ಜನ ಆಕ್ರೋಶ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಇಟ್ಕೊಂಡಿದ್ರು, ಆ ಪ್ರೊಟೆಸ್ಟ್ಗಳಿಗೆ ಒಂದು ಕಪಾಳ ಮೋಕ್ಷ ಮಾಡಿದ್ದಾರೆ. ಅವ್ರದೇ ಪಾರ್ಟಿ ಆದ ಸೆಂಟ್ರಲ್ ಗೌರ್ಮೆಂಟ್ ಅವರು ಕಪಾಲ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತೀನಿ. ಯತೀಂದ್ರ ಅವರು ಬಿಜೆಪಿ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಯತೀಂದ್ರದವರು ಎಲ್ಲ ಕಡೆ ಹೇಳ್ತಾ ಇದ್ರು ಜನ ಆಕ್ರೋಶ, ಬೆಲೆ ಏರಿಕೆ, ಇದು ಅದು ಅಂತ ಹೇಳ್ಬಿಟ್ಟು. ಇವಾಗ ಮಾಡಲಿ ಪ್ರೊಟೆಸ್ಟು. ಅವ್ರದೇ ಪಕ್ಷದ ಕೇಂದ್ರ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಮಾಡಿದಾರಲ್ಲ, ಅದ್ರ ವಿರೋಧ ಅವರು ಮಾಡಲಿ ಪ್ರೊಟೆಸ್ಟ್ ಇವಾಗ. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭರತ್, ಜಿಲ್ಲಾ ಉಪಾಧ್ಯಕ್ಷರಾದ ವಾಸುದೇವ ರೆಡ್ಡಿ, ತೌಫೀಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಮ್ರಾನ್ ಪಾಷಾ, ಸೈಕ್ಲೆನ್ ಸಿದ್ದಿಕ್ ಮತ್ತಿತರರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ಶಿಡ್ಲಘಟ್ಟ ನಗರಸಭೆಗೆ ಸೇರಿದ IDS-MT ಯೋಜನೆಯ ವಾಣಿಜ್ಯ ಮಳಿಗೆಗಳಿಗೆ ಅಳವಡಿಸಿರುವ ವಿದ್ಯುತ್ ಮೀಟರ್ಗಳ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದ್ದು, ಅದರಲ್ಲಿದ್ದ ಗಣಕಯಂತ್ರ ಇನ್ನಿತರ ವಸ್ತುಗಳು ಸುಟ್ಟು ನಾಶವಾಗಿದೆ. ಶಿಡ್ಲಘಟ್ಟ ದಿಬ್ಬೂರಹಳ್ಳಿ ಮಾರ್ಗ ಮಧ್ಯದಲ್ಲಿರುವ ವಾಣಿಜ್ಯ ಮಳಿಗೆಯೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊಗೆ ಹೊರಬರುತ್ತಿದ್ದನ್ನು ಕಂಡ ಸಾರ್ವಜನಿಕರು ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಅಗ್ನಿಶಾಮಕ ಘಟಕದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸಿದ್ದಾರೆ. ವಿಷಯ ತಿಳಿದ ಕೂಡಲೇ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ PSI ವೇಣುಗೋಪಾಲ್ ಮತ್ತು ಸಿಬ್ಬಂದಿ ಸಹ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಒಟ್ಟಾರೆ ವಿದ್ಯುತ್ ಮೀಟರ್ಗಳನ್ನು ಹೊಂದಿರುವ ವಾಣಿಜ್ಯ ಮಳಿಗೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಶಾರ್ಟ್ ಸರ್ಕ್ಯೂಟ್ನಿಂದ ವಿದ್ಯುತ್ ಅವಘಡ ಸಂಭವಿಸಿದೆ ಎಂಬ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸ್ ಇಲಾಖೆಯ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಾಗಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2025ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನರ್ಸರಿಯಿಂದ 9ನೇ ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪರಿಚಯಿಸುತ್ತಿದೆ.
3ರಿಂದ 7ನೇ ತರಗತಿವರೆಗೆ ನಡೆಯುವ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 75% ಅಂಕ ಪಡೆದವರಿಗೆ 25%, 80% ಅಂಕ ಪಡೆದವರಿಗೆ 40%, 85% ಅಂಕ ಪಡೆದವರಿಗೆ 50%, 90% ಅಂಕ ಪಡೆದವರಿಗೆ 60%, 95% ಅಂಕ ಪಡೆದವರಿಗೆ 75% ಟ್ಯೂಷನ್ ಫೀಸ್ನಲ್ಲಿ ರಿಯಾಯಿತಿ ಇರುತ್ತದೆ. ಅಲ್ಲದೆ 100% ಫಲಿತಾಂಶ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುವುದು. ಪರೀಕ್ಷೆಯ ಸಮಯ ಪ್ರತಿ ಶನಿವಾರ 10:30ರಿಂದ 1 ಗಂಟೆಯವರೆಗೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 6364614657, 6364614660. ವಿಶೇಷ ಸೂಚನೆ: MMTV ವೀಕ್ಷಕರಿಗೆ ಬಂಪರ್ ಆಫರ್, ವಿಶೇಷ ರಿಯಾಯಿತಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449823177. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: LKG ಮತ್ತು UKG ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ, ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್.
ಶೇಕಡ 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಪಿಯುಸಿ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟವಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ 11ನೇ ಸ್ಥಾನಕ್ಕೆ ಜಿಗಿದಿದೆ. ಅದರಲ್ಲಿ ದಿ ಗೋಲ್ಡನ್ ಗ್ಲಿಮ್ಸ್ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದಿರುವುದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಗೌರವಿಸಿ ಸನ್ಮಾನ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಕೆಲ ದಿನಗಳ ಹಿಂದೆಯಷ್ಟೇ ಪ್ರಕಟವಾದ ದ್ವಿತೀಯ ಪಿಯುಸಿ ಫಲಿತಾಂಶ ಚಿಕ್ಕಬಳ್ಳಾಪುರ ಜಿಲ್ಲೆ ಶೇಕಡ 75% ಫಲಿತಾಂಶ ಪಡೆದು 18ನೇ ಸ್ಥಾನದಿಂದ 11ನೇ ಸ್ಥಾನಕ್ಕೆ ಜಿಗಿದಿದೆ. ಅದರಲ್ಲಿ ಜಿಲ್ಲೆಯ ನಾನಾ ಕಾಲೇಜಿನ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಭಾಗದಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡೆದು ತಮ್ಮ ಮುಂದಿನ ಭವಿಷ್ಯವನ್ನ ರೂಪಿಸಿಕೊಂಡಿದ್ದಾರೆ. ಅದರಲ್ಲಿ ಸಿಎಂ ಮುನಿಕೃಷ್ಣ ನೇತೃತ್ವದಲ್ಲಿ ದಿ ಗೋಲ್ಡನ್ ಗ್ಲಿಮ್ಸ್ ಕಾಲೇಜಿನಲ್ಲಿ ಹಲವು ವರ್ಷಗಳಿಂದ ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಶ್ರೇಣಿಯನ್ನ ಪಡೆದುಕೊಳ್ಳುತ್ತಿದ್ದಾರೆ. 2024-25ನೇ ಸಾಲಿನ ಪಿಯುಸಿ ಫಲಿತಾಂಶದಲ್ಲಿ ದಿ ಗೋಲ್ಡನ್ ಗ್ಲಿಮ್ಸ್ ಕಾಲೇಜಿನ ಶ್ರೀರಕ್ಷಣ್ ಎಂಬ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದಲ್ಲಿ 600 ಅಂಕಗಳಿಗೆ 588 ಅಂಕ ಪಡೆದು ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದುಕೊಂಡು ಚಿಕ್ಕಬಳ್ಳಾಪುರದ ಕೀರ್ತಿಯನ್ನ ಹೆಚ್ಚಿಸಿದ್ದಾನೆ. ಇದನ್ನ ಮನಗಂಡ ಶಾಸಕ ಪ್ರದೀಪ್ ಈಶ್ವರ್ ತಕ್ಷಣ ಕಾಲೇಜಿನ ಪ್ರಾಂಶುಪಾಲರಾದ ಸಿಎಂ ಮುನಿಕೃಷ್ಣ ಮತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿ ಶ್ರೀರಕ್ಷಣ್ ಅವರನ್ನ ಕರೆದು ಸನ್ಮಾನಿಸಿದ್ದಲ್ಲದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕರೆ ಮಾಡಿ ಪ್ರಾಂಶುಪಾಲರಿಗೆ ಮತ್ತು ವಿದ್ಯಾರ್ಥಿಗೆ ಶುಭ ಹಾರೈಸಿದ್ದಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ ಕೂಡ ನೆನಪಿನ ಕಾಣಿಕೆ ನೀಡಿ ಶುಭ ಕೋರಿದ್ದಾರೆ. ಕಾಲೇಜ್ ಮುಂದೆ ಬಂದು ಹೇಳಿದ್ದಕ್ಕೂ ಜಿಲ್ಲೆಯಲ್ಲೇ ಕಾಮರ್ಸ್ಗೆ ಒಂದು ನಂಬರ್ 1 ಕಾಲೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಕಾಲೇಜಿನ ಹುಡುಗ ಶ್ರೀರಕ್ಷ ಅಂತ ನಮ್ಮ ತಾಲೂಕಿನ ಗಂಗೆ ಕಾಲುವೆ ಮೂಲದ ಒಂದು ಹಳ್ಳಿಯ ಹುಡುಗ ಇವತ್ತು ಸ್ಟೇಟ್ಗೆ 9th ರ್ಯಾಂಕ್ ಬಂದಿದ್ದಾನೆ. ಒಂದು ಸಾಮಾನ್ಯ ಕುಟುಂಬದ ಹುಡುಗ ಇವತ್ತು ಸ್ಟೇಟ್ಗೆ 9th ರ್ಯಾಂಕ್ ಬರ್ತಾರೆ. ಇದು ನಮ್ಮ ತಾಲೂಕಿನ ಹಿರಿಮೆಯನ್ನು ಹೆಚ್ಚಿಸುತ್ತೆ. ವಿಶೇಷವಾಗಿ CMK ಸರ್ ಅವ್ರ ಟೀಮು ನಾನು ಸಾಕಷ್ಟು ವರ್ಷಗಳಿಂದ ನೋಡಿದ್ದೀನಿ. ಅವ್ರ ಕಾಲೇಜ್ ಅತ್ಯುತ್ತಮವಾದ ಕೆಲಸ ಮಾಡ್ತಿದ್ದು. ವಿಶೇಷವಾಗಿ CMK ಸರ್ ವಿದ್ಯಾರ್ಥಿಗಳಾದ್ರೆ ಅವ್ರ ಭವಿಷ್ಯನೇ ಅವ್ರ ಭವಿಷ್ಯ ಅನ್ಕೊಂಡಿರೋರು. ಸೊ ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್ಗೆ, ಅಲ್ಲಿನ ವಿದ್ಯಾರ್ಥಿಗಳಿಗೆ, ಉಪನ್ಯಾಸಕರಿಗೆ, ಶ್ರೀರಕ್ಷಾ ಮತ್ತು ಅವ್ರ ತಂದೆ ತಾಯಿ ಎಲ್ರಿಗೂ ಒಳ್ಳೆದಾಗಬೇಕು. ಆಲ್ ದಿ ಬೆಸ್ಟ್ ಸರ್. ನಿಮ್ಮ ಈ ಡೆಡಿಕೇಶನ್ ನಿಮಗೆ ಮುಂದುವರಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಸರ್, ಎಸ್ ಸರ್. ಏನಿಲ್ಲ ಸರ್, ಕಂಗ್ರಾಟ್ ಸರ್, ಕಂಗ್ರಾಟ್ ಸರ್. ಎಸ್ ಸರ್, ನಮ್ಮ ತಾಲೂಕು ಹುಡುಗ 9th ರ್ಯಾಂಕ್ ಬಂದಿತ್ತು ಸರ್. ಜಸ್ಟ್ ನಿಮ್ಮ ಕೇಳೋದು ವಿಶ್ ಮಾಡ್ತೀನಿ ಸರ್. ಸರ್, ಕುಡ್ ಯು ಟೆಲ್ ಮಿ ಜಸ್ಟ್ ಒನ್ ವಿಶ್? ಗುಡ್ ಮಾರ್ನಿಂಗ್ ಸರ್. ಸರ್ ಸ್ವಲ್ಪ ಮೇಲೆ ಸರ್. ನಮಸ್ತೆ ಸರ್. ಸರ್ ಪ್ರಿನ್ಸಿಪಾಲ್ ಸರ್. ನಾನು
ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಸಹಕಾರ, ನಿಮ್ಮ ಒಂದು ಯೋಜನೆಗಳು ಸಹಕಾರಿಯಾಗಿದೆ ಸರ್. ನಮಗೆಲ್ಲ ತುಂಬಾ ಒಳ್ಳೆ ಬಡ ಹುಡುಗರು ಮುಂದೆ ಬರೋದು ತುಂಬಾ ಅನುಕೂಲ ಆಗಿದೆ ಸರ್. ನಮ್ಮ ಪ್ರದೀಪ್ ಸರ್ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದುವರಿತಾ ಇದ್ದೀವಿ ಸರ್. ನಿಮ್ಮ ಸಹಕಾರ ಇರಲಿ, ಇನ್ನೂ ಒಳ್ಳೆ ಯೋಜನೆಗಳು ತಗೊಬನ್ನಿ ಸರ್. ಅದನ್ನೆಲ್ಲ ನಾವೆಲ್ಲ ಸೇರ್ಬಿಡ್ತೀವಿ, ಅದನ್ನ ಅನುಷ್ಠಾನ ಮಾಡೋಣ ಸರ್. ಸಕ್ಸಸ್ ಆಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ದಿ ಗೋಲ್ಡನ್ ಗ್ಲೀಮ್ಸ್ ಕಾಲೇಜಿನಲ್ಲಿ ಈ ಬಾರಿ ವಾಣಿಜ್ಯ ವಿಭಾಗದಿಂದ 163 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು. ಅದರಲ್ಲಿ 159 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಶ್ರೀರಕ್ಷಣ್ 588 ಅಂಕ ಪಡೆದು ರಾಜ್ಯ ಮಟ್ಟದಲ್ಲಿ 9ನೇ ರ್ಯಾಂಕ್ ಗಳಿಸಿರುವುದಕ್ಕೆ ಕಾಲೇಜಿನ ಆಡಳಿತ ಮಂಡಳಿಗೆ ಮತ್ತು ಶುಭ ಕೋರಿದ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹಲೋ, ನನ್ನ ಹೆಸರು ಶ್ರೀರಕ್ಷಣ್ ಅಂತ. ಸೊ ಒಂದು ತಿಂಗಳಿಂದ ಪ್ರದೀಪ್ ಈಶ್ವರ್ ಸರ್ ಬಂದಿದ್ದರು. ಸೊ ಓದ್ತಿದ್ದೆ. ಸೊ ಏನು ರಕ್ಷಣ್ ಟಾಪರ್ ಆಗಬೇಕು ಅಂತ ಹೇಳಿದ್ರು ಸರ್. ಈ ರೀತಿ ಅಂತಿದ್ದಾರೆ. ಸೊ ನನ್ನ ಬಗ್ಗೆ ಹೆಂಗೆ ಗೊತ್ತು ಸರ್ಗೆ ಅಂತ ಹೇಳ್ಬಿಟ್ಟು ಒಂಥರ ಆಶ್ಚರ್ಯ ಆಯಿತು ಫಸ್ಟು. ಸೊ ನೆಕ್ಸ್ಟ್ ಸರ್ ಹೇಳಿದ್ರು, ನೀನು ಹೆಂಗೆ ಓದಬೇಕಂದ್ರೆ ಕರ್ನಾಟಕ ನಿನ್ನ ಬಗ್ಗೆ ನ್ಯೂಸಲ್ಲಿ ಓದಬೇಕಂತ ಹೇಳಿದ್ರು. ಸೊ ಆವತ್ತಿಂದ ಒಂದು ಇನ್ಸ್ಪಿರೇಷನ್ ವರ್ಡ್ಸಾಗಿ ತಗೊಂಡು ಸೊ ಪ್ರತಿದಿನ ನಮ್ಮ ಸರು ಕಾಲೇಜ್ ಹೇಳ್ದಂಗೆ, ಸೊ ನಮ್ಮ ಲೆಕ್ಚರರ್ಸ್ ಹೇಳ್ದಂಗೆ ಗೈಡ್ಲೈನ್ಸಿಂದ ಸೊ ಓದೋಕ್ಕೆ ಪ್ರಾರಂಭ ಮಾಡಿದೆ. ಸೊ ಅವ್ರು ಹೇಳಿದಾಗೆ ಒಂದು ಸ್ಟೇಟಲ್ಲಿ 9th ರ್ಯಾಂಕ್ ಬಂದಿದೆ. ತುಂಬ ಖುಷಿ ತಂದುಕೊಟ್ಟಿದೆ ನನಗೆ. ಸೊ ಇದರಿಂದ ನಮ್ಮ ಲೆಕ್ಚರರ್ಸ್ ಎಫರ್ಟ್ ಆಗ್ಬೋದು, ನಮ್ಮ CM ಕೆ ಸರ್ ಆಗ್ಬೋದು, ಸೊ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಆಗ್ಬೋದು, ಸೊ ನಮ್ಮ ತಂದೆ ತಾಯಿ ಆಶೀರ್ವಾದ, ಸೊ ಇದರಿಂದ ನನಗೆ ಒಂದು ರಾಜ್ಯದಲ್ಲಿ ಒಂದು ಸ್ಥಾನ ಬಂದಿದೆ. ತುಂಬ ಖುಷಿ ತಂದುಕೊಟ್ಟಿದೆ ಸರ್ ನನಗಿದು ಈ ಮೂಮೆಂಟ್. ಸೊ ಈ ಥರ ಅವ್ರು ಹೇಳಿದ ಮಾತು ನೆರವೇರಿಸೋದಕ್ಕೆ ಸೊ ಕರೆದು ಸನ್ಮಾನ ಮಾಡಿದ್ರು. ಸೊ ತುಂಬ ಖುಷಿ ತಂದುಕೊಟ್ಟಿದೆ ಆ ಮೂಮೆಂಟ್ ನನಗೆ. ಹಾಂ ಸರ್, ಹೌದು. ಸರು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಸರ್ಗೆ ಫೋನ್ ಮಾಡಿಕೊಟ್ಟು ಸೊ ಸರ್ ಈ ರೀತಿ ಕಂಗ್ರಾಟ್ಸ್ ಹೇಳಿ ನಮ್ಮ ಹುಡುಗನಿಗೆ ನಮ್ಮ ತಾಲೂಕಲ್ಲಿ 9ನೇ ರ್ಯಾಂಕ್ ಪಡೆದಿದ್ದಾನೆ. ಸೊ ನಮ್ಮ ಕಂಗ್ರಾಟ್ಸ್ ಹೇಳಿ ಅಂತ ಹೇಳಿದ್ದಕ್ಕೆ ಅವರು ಸಹ ಒಂದು ನನಗೆ ವಿಶಸ್ ಮಾಡಿದ್ರು. ಸೊ ಅದು ಸವಿ ನೆನಪುಗಳು ಸರ್, ಮರ್ತೋಗೋಕ್ಕಾಗಲ್ಲ. ಸೊ ಹೇಳೋಕ್ಕಾಗಲ್ಲ, ಒಂದು ಆ ಹರ್ಷನ ವ್ಯಕ್ತಪಡಿಸೋಕ್ಕಾಗಲ್ಲ. ಸೊ ಜೀವನದಲ್ಲಿ ಎಂದಿಗೂ ನೆನ್ಪಿಟ್ಕೊಳ್ತೀನಿ ಸರ್ ಈ ಒಂದು ಮೂಮೆಂಟ್. ಇನ್ನು ಹಲವು ವರ್ಷಗಳಿಂದ ಚಿಕ್ಕಬಳ್ಳಾಪುರದ ಶಿಕ್ಷಣ ಕ್ಷೇತ್ರದ ವಾಣಿಜ್ಯ ವಿಭಾಗದಲ್ಲಿ ದಿ ಗೋಲ್ಡನ್ ಗ್ಲೀಮ್ಸ್ ಕಾಲೇಜು 100ಕ್ಕೆ 100 ಫಲಿತಾಂಶ ನೀಡುತ್ತಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಗ್ಗಳಿಕೆಗೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವಾರ ಆದ್ರೂ ನೀರು ಬರಲ್ಲ, ಬಂದ್ರೂ ಅರ್ಧ ಟ್ಯಾಂಕರ್ ಬಂದ್ರೂ ಅಷ್ಟೇ, ಅದ್ರಲ್ಲಿ ನಿಂತೋಗ್ಬಿಡ್ತೈತೆ ನೀರು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ದೇವನಹಳ್ಳಿ ತಾಲೂಕಿನ ಚಿಕ್ಕತತ್ತಮಂಗಲ ಗ್ರಾಮದಲ್ಲಿ ಕುಡಿಯುವ ನೀರು, ಬೀದಿ ದೀಪ, ರಸ್ತೆಗಳಿಲ್ಲದೆ ಹಾಗೂ ಸುಮಾರು ತಿಂಗಳುಗಳಿಂದ ಚರಂಡಿ ಸ್ವಚ್ಛಗೊಳಿಸದೆ ಗಬ್ಬು ನಾರುತ್ತಿದೆ ಎಂದು ಚಿಕ್ಕತತ್ತಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ಮಾಸಪ್ಪ ಆರೋಪಿಸಿದ್ದಾರೆ. ಮಂಡಿಬೆಲೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಭಾವಚಿತ್ರವಿರಿಸಿ ಧರಣಿ ನಡೆಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಚಿಕ್ಕತತ್ತಮಂಗಲ ವಾರ ಆದ್ರೂ ನೀರು ಬರಲ್ಲ, ಬಂದ್ರೂ ಅರ್ಧ ಟ್ಯಾಂಕರ್ ಬಂದ್ರೂ ಅಷ್ಟೇ, ಅದ್ರಲ್ಲಿ ನಿಂತೋಗ್ಬಿಡ್ತೈತೆ ನೀರು. ಮನೆಗೆ ಬಡ್ಸ್ಕೊಳಕ್ಕೂ ಹೋಗಲ್ಲ. ನಾವು ಕೂಲಿ ನೆಲೆಗೆ ಹೋಗಿರ್ತೀವಿ, ಬರೋದು ನೀರಿಲ್ಲ, ಮನೆ ನೀರು ಬಂದಿಲ್ಲ, ನಮಗೆ ಸಿಕ್ಕ ನಿಮ್ಗೆ ಏನು ಇಡೋಣ ಅಂತ ಅವ್ರು ಕೇಳ್ತಾರೆ. ಅದ್ರಲ್ಲಿ ಫಿಲ್ಟರ್ ನೀರು 5 ರೂಪಾಯಿ ಕೊಟ್ಟು ನಾವು ಕಾಯಿನ ಹಾಕ್ಬಿಟ್ಟು ತಗೊಂಬಂದು ಬಡ್ಸ್ಕೊಬೇಕಾ ಸ್ವಾಮಿ? ಕೂಲಿ ಮಾಡೋದೆಲ್ಲ ನೀರಿಗೆ ಬಡ್ಸ್ಕೊಂಡಿದ್ರೆ ಹೆಂಗೆ ಆಗುತ್ತೆ ಹೇಳಿ ಜೀವನ ನಮ್ದು? ಮನೆಗೆ ದುಡಿಯೋರವ್ರ ಅವ್ರು ಒಂಟಿ ಹೆಂಗ್ಸಿರೋರು ಯಾರೋ ಅವ್ನು ಗಂಟಲಿರೋ ಕೈಲೂ ಆಗಲ್ಲ ಕೂಲಿ ಮಾಡೋಕ್ಕೆ. ನಾವು ಕೂಲಿ ಮಾಡಬೇಕು, ಮನೆಗೆ ನೋಡ್ಕೊಬೇಕು, ನೀರಿಲ್ಲ ತೊಂದರೆಯಿಂದ ನಾವು ಹೋಗಿ ಫಿಲ್ಟರ್ ನೀರು ತಂದು ಪಾತ್ರೆ ಉಜ್ಜಬೇಕು, ಅದನ್ನು ಸಂಸಾರ ಮಾಡಿ. ಬಟ್ಟೆ ಒಗಿಬೇಕಾದ್ರೆ ಎಲ್ಲ ಒಂದು ಗುಡ್ಡೆ ಹಾಕೊಬೇಕು, ವಾರಗೊಂದ್ಸಲಿ ತಿಂಗಳೊಂದು ಸ್ವಲ್ಪ 1-2 ಬಟ್ಟೆ ಒಕ್ಕೊಬೇಕು. ನೀರಿಲ್ಲ ಅಂದರೆ ಹೆಂಗೆ ಮಾಡೋದು ಹೇಳಿ? ನಮ್ಮ ಹೆಸರು ಲಲಿತಾ ಅಂತ. ಚಿಕ್ಕತತ್ತಮಂಗಲ ಗ್ರಾಮದ ಗ್ರಾಮಸ್ಥರು ತಮಟೆ ಹೊಡೆದು ಹಾಗೂ ಮಹಿಳೆಯರು ಖಾಲಿ ಬಿಂದಿಗೆ ಹಿಡಿದು ನೀರು ಹಾಗೂ ಮೂಲಭೂತ ಸೌಕರ್ಯಗಳನ್ನು ನೀಡುವಂತೆ PDO ವಿರುದ್ಧ ಪ್ರತಿಭಟನೆ ನಡೆಸಿದರು. ಮಾಡಿಸ್ಬೇಕು ಸರ್. ಈಗ ನಿಮ್ದು ಉಸ್ತುವಾರಿ ಅಧಿಕಾರಿ ನೀವು ಅಧಿಕಾರಿ ಆಗಿರೋ ನೀವಿರೋದು ಮಾಡ್ಸಕ್ಕೆ ಇರೋದು. ನಿಮ್ನ ಮಾಡಂತ ಯಾರನ್ನ ಹೇಳ್ತಾರ? ನಿಮ್ಮನ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಡಗಿರೋದು ಏನಕ್ಕ? ನಿಮ್ನ ಮಾಡಂತ ಹೇಳ್ತಾರ? ಏನೇನೋ ಮಾತಾಡ್ತೀರಾ? ಸರ್ಕಾರ ಅಲ್ಲಿಂದ ಅವ್ರು ಬಂದ್ ಮಾಡಕ್ಕಾಗಲ್ಲ ಅಂತ ನಿಮ್ಮನ್ನ ನೇಮಿಸಿರೋದು. ನೀವೇ ಮಾಡಿಸ್ತೀವಿ ನೋಡೋಣ. ನೀವು ಮಾತಾಡಿ, ನಾನು ಮೆಂಬರ್ನು ನೀವು PDO ಎಲ್ಲ ಸೇರಿ ಮಾಡಿ ಅಂತಿರೋದು.
ಮಾಡಿಸಿ ಅಂತ ಹೇಳೋದು. ನಾವು ಹೋಗಿ ಎಲ್ಲ ಒಂದು ಕಡೆಯಿಂದ ನಮ್ಮ ಚನ್ನರಾಯಪಟ್ಟಣದವ್ರನ್ನ ಕರ್ಕೊಂಬಂದು ಕೇಳಿ ನಾಗರಾಜ ಅಣ್ಣ ಅವನೇ ಈಗ ಬೆಂಗಳೂರನ್ನ ಕರ್ಕೊಂಡು ಬಂದಿರ ಅದೆಲ್ಲ ಮುಖ್ಯ. ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕೆಲಸ ಕಾಮಗಾರಿ ಆಗ್ಬೇಕು, ಅದು ಮುಖ್ಯ. ಕ್ಯಾನ್ಸಲ್ ಮಾಡಿ ನಿಮ್ಮ ಮಂಡ್ಯ ಪಂಚಾಯತಿ ವ್ಯಾಪ್ತಿನಾಗ ಕಾಮಗಾರಿ ಮಾಡೋದು ಮುಖ್ಯ. ಚನ್ನರಾಯಪಟ್ಟಣದಾಗ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಅದೆಲ್ಲ ಮುಖ್ಯ ಸರ್. ಎಲ್ಲರೂ ಬಂದ್ ಮಾಡೋದು ಯಾರು ಮಾಡ್ತಾರೆ ಮುಖ್ಯ. ಒಂದು ಮಾತು ಹೇಳ್ತಾ ಇದ್ದೀನಿ, ಅಡೂರಿನಿಂದ ಎಷ್ಟು ಕಂಪ್ಲೇಂಟ್ ಮಾಡಿದ್ದೀನಿ ವಾಟರ್ ಮ್ಯಾನ್ ಆಗಿ ನಾನು ಎಷ್ಟು ಕಂಪ್ಲೇಂಟ್ ಮಾಡಿದ್ದೀನಿ. ಮೊನ್ನೆ ನಾನು ಇವ್ರು ಬಂದ ಮೇಲೆ ಮಾತಾಡ್ಬಿಟ್ಟು ಸರ್ ಯಾವುದೇ ಇಂದು ಚೆಕ್ ಆಗಲಿ ಇದೇನ ಮಾಡ್ಬೇಕಂದ್ರು ಸದಸ್ಯರ ಸಮ್ಮುಖದಲ್ಲಿ, ಆಮೇಲೆ ಇದು ನಮ್ಮದು ಸ್ಥಾಯಿ ಸಮಿತಿ ಲೆಕ್ಕ ಪರಿಶೋಧನಾ ಸ್ಥಾಯಿ ಸಮಿತಿ ಅಂದ್ಬಿಟ್ಟು ಒಂದು ಸಮಿತಿ ಮಾಡವ್ರೆ. ಆ ಸಮಿತಿನ ಕರ್ಕೊಂಡು ಯಾವುದೇ ಕಾರಣಕ್ಕೂ ಲೆಕ್ಕ ಇದು ಚೆಕ್ ಕರಿಬೇಕು ಸರ್, ಏಕಾಏಕಿ ಒಬ್ಬೊಬ್ರು ಹರಿಬಾರ್ದು ಅಂತ ಹೇಳಿದ್ದೀವಿ. ಅದನ್ನು ಕಡೆಗಣಿಸವ್ರೆ. ಆಮೇಲೆ ಲೆಕ್ಕಗಳು ಪರಿಶೋಧನೆ ಮಾಡಬೇಕು ಅಂದ್ಬಿಟ್ಟು ಯಾವ ತಿಂಗಳು 8ನೇ ತಿಂಗಳಲ್ಲಿ ನಾನು ಕೊಟ್ಟಿರೋದು, ಪಂಚಾಯತಿಗೂ ಕೊಟ್ಟಿದ್ದೀನಿ, ಇಒ ಸರ್ಗೂ ಕೊಟ್ಟಿದ್ದೀನಿ, ಯಾವುದೂ ರೆಸ್ಪಾನ್ಸ್ ಕೊಡಲ್ಲ. ಇನ್ನೇನಕ್ಕೆ ನಾವು ಪಂಚಾಯತಿ ಏನಕ್ಕೆ ನಾವು ಇದಕ್ಕೇನಕ್ಕೆ ಕೇಳಿ ಸರ್. ಇದು ನೋಡಿ, ಚಿಕ್ಕತತ್ಮಲ ಗ್ರಾಮದಲ್ಲಿ SC/ST ಜನಾಂಗದವರು ಮಾತ್ರ ವಾಸವಾಗಿದ್ದು ಪಂಚಾಯತಿಯಿಂದ ಯಾವುದೇ SC/ST ಅನುದಾನವಾಗಲಿ ಇತರ ಅನುದಾನವಾಗಲಿ ನೀಡೋದೇ ನಮ್ಮ ಗ್ರಾಮ SC/ST ಗ್ರಾಮ ಎಂದೇ ಕಡೆಗಣಿಸುತ್ತಾರೆ. ಇದು ಒಂದು ಅರ್ಜಿ ಕೊಟ್ಟಿದ್ದೀನಿ, ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಇನ್ನೇನಕ್ಕೆ ನಾವು ಲೆಕ್ಕ ಕೊಡ್ಬೇಕು ಸರ್, ಇನ್ನೇನಕ್ಕೆ ಪಂಚಾಯತಿಗೆ ಬರ್ಬೇಕು ಹೇಳಿ ನಾವು ಸದಸ್ಯರು. ಆಮೇಲೆ ನೋಡಿ, ಇಲ್ಲಿ ನಾನು ಸದಸ್ಯನಾಗ್ಬಿಟ್ಟು ನನ್ಗೆ ಲೆಕ್ಕ ತೋರಿಸ್ಬಾರ್ದಂತೆ. ಇವ್ರು ಮಾತ್ರ ಒಳಗೊಳಗೆ ಲೆಕ್ಕ ಮಾಡ್ಕೊಬೇಕು. ನಾನೊಬ್ಬ ಸದಸ್ಯನು, ನನಗೆ ಲೆಕ್ಕ ಬುಕ್ ತೋರಿಸ್ಬಾರ್ದು, ಯಾಕಂದ್ರೆ ಎಲ್ಲ ಗೊತ್ತಾಗ್ಬಿಡ್ತೈತಲ್ಲ. ಈಗ ಅಕೌಂಟ್ ಬುಕ್ಕು, ಬಿಲ್ ಬುಕ್ಕು, DC ಬುಕ್ ಕೊಡಿ ಅಂದ್ಬಿಟ್ಟು ನಾನು ಅರ್ಜಿ ಹಾಕಿ 2 ಸರಿ ಅರ್ಜಿ ಹಾಕಿದ್ದೀನಿ, 3ನೇ ತಿಂಗಳಲ್ಲಿ 1 ಸರಿ ಅರ್ಜಿ ಹಾಕಿದ್ದೀನಿ, ಇದುವರೆಗೂ ರೆಸ್ಪಾನ್ಸ್ ಇಲ್ಲ. ಕೇಳಿದ್ರೆ ನೋಡಿ, ಈಗ ನನ್ನ ಸದಸ್ಯನಿಗೆ ಗೊತ್ತಿಲ್ಲ ಅಂತ ಇನ್ಯಾರ್ಗೆ ಅಕ್ಕೈತಿ, ಏನಕ್ಕೆ ಇನ್ನು ಸದಸ್ಯರು ಮಾಡೋದೇನಕ್ಕೆ, ಇನ್ನು ಬರೋದೇನಕ್ಕೆ, ಇನ್ನು ಪಂಚಾಯತಿ. MMTV ನ್ಯೂಸ್ ಬ್ಯೂರೋ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೇಷ್ಮೆ ನಗರಿ ಶಿಡ್ಲಘಟ್ಟ ನಗರದಲ್ಲಿ ಕೊನೆಗೂ ವರುಣನ ದರ್ಶನ ಆಗಿದೆ. ಬಿಸಿಲಿನ ಬೇಗೆಗೆ ಬೆಂದಿದ್ದ ಜನತೆಗೆ ವರುಣದೇವ ಸ್ವಲ್ಪ ಮಟ್ಟಿಗೆ ಕರುಣಿಸಿದ್ದು, ನಾಗರಿಕರು ತಂಪಾದ ವಾತಾವರಣದಿಂದ ಸಂತಸಗೊಂಡಿದ್ದಾರೆ. ಕೇವಲ 10-15 ನಿಮಿಷಗಳ ಕಾಲ ಸುರಿದ ಮಳೆಯಿಂದ ಚರಂಡಿಗಳು ಜಲಾವೃತಗೊಂಡು ತ್ಯಾಜ್ಯ ನೀರು ರಸ್ತೆಗೆ ಹರಿಯುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬಂದಿತು. ಇದರಿಂದ ನಾಗರಿಕರ ಜನಜೀವನ ಅಸ್ತಗೊಂಡಿತು. ನಗರದಲ್ಲಿ ಅನೇಕ ಚರಂಡಿ, ಕಾಲುವೆಗಳು ಕಸ ಕಡ್ಡಿ ಮತ್ತು ತ್ಯಾಜ್ಯದಿಂದ ತುಂಬಿ ತುಳುಕಾಡುತ್ತಿದ್ದು, ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭೆಯ ಅಧ್ಯಕ್ಷರು, ವಿಶೇಷವಾಗಿ ಸ್ಥಳೀಯ ಶಾಸಕರು ಗಮನ ಹರಿಸಿ ಮಳೆಗಾಲ ಬರುವ ಮುನ್ನವೇ ನಗರದಲ್ಲಿ ಚರಂಡಿ ಮತ್ತು ಕಾಲುವೆಗಳನ್ನು ಸ್ವಚ್ಛಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕರು ಮನವಿ ಮಾಡಿದ್ದಾರೆ. ಆಕಸ್ಮಿಕವಾಗಿ ಇದ್ದಕ್ಕಿದ್ದಂಗೆ ಮಳೆರಾಯ ಬಿದ್ದು ಸ್ವಲ್ಪ ತಂಪಿನ ವಾತಾವರಣ ನಿರ್ಮಾಣ ಆಗಿದೆ. ಈಗ 2-3 ದಿನ ಮಳೆ ಇದೆ ಅಂಥೇಳಿ ವಾತಾವರಣ ಇಲಾಖೆ ಈಗಾಗಲೇ ಸೂಚಿಸಿರುವ ಹಿನ್ನೆಲೆಯಲ್ಲಿ ನಗರಸಭೆಯವರು ಎಚ್ಚೆತ್ತುಕೊಂಡು ಚರಂಡಿಗಳು ಮತ್ತು ಡ್ರೈನ್ಗಳನ್ನು ಸ್ವಚ್ಛ ಮಾಡಲಿಕ್ಕೆ ಮುಂಜಾಗ್ರತವಾಗಿ ಕ್ರಮ ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಒಳ್ಳೆ ಮಳೆ ಬಿದ್ದು ಕೆರೆ ಕುಂಟೆಗಳಲ್ಲಿ ನೀರು ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ವಿಶೇಷೇಣ ಸಿದ್ಧಿ ಬುದ್ಧಿ ಸಹಿತ ವರಸಿದ್ಧಿ ವಿನಾಯಕ ಪ್ರೀತ್ಯರ್ಥಂ ಮಮ ಅಸ್ಮಾಕಂ
ಗೌರಿಬಿದನೂರು ನಗರದ ಮುನಿಸಿಪಲ್ ಕಾಲೇಜು ಪಕ್ಕದಲ್ಲಿರುವ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ದಿನಾಂಕ 13ರಂದು ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಶ್ರೀ ಸಿದ್ಧಿಬುದ್ಧಿ ಸಮೇತ ಶ್ರೀ ವಿನಾಯಕ ಸ್ವಾಮಿ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಧರ್ಮದರ್ಶಿಗಳಾದ ಡಿಎನ್ ವೆಂಕಟರೆಡ್ಡಿ ತಿಳಿಸಿದರು. ಶ್ರೀ ಸಿದ್ಧಿಬುದ್ಧಿ ಸಮೇತ ಕಲ್ಯಾಣೋತ್ಸವ ನಡೆಯಬೇಕೆಂದು ನಮ್ಮ ಶ್ರೀವಾರಿ ಸೇವಾ ಟ್ರಸ್ಟ್ನ 2 ವರ್ಷದ ಸಂಕಲ್ಪವಾಗಿತ್ತು. ಹಾಗಾಗಿ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನಗಳಲ್ಲಿ ಅವರ ಆಸೆ ನೆರವೇರುತ್ತೆ ಎಂದು ಪ್ರಾರ್ಥನೆ ಮಾಡುತ್ತಾ ತಾಲೂಕಿನ ಜನತೆ ಭಾನುವಾರದಂದು ನಡೆಯುವ ಕಲ್ಯಾಣೋತ್ಸವಕ್ಕೆ 7 ಗಂಟೆ ಸುಮಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ವಿನಾಯಕ ಸ್ವಾಮಿ ದೇವಸ್ಥಾನದ ಆಶೀರ್ವಾದದೊಂದಿಗೆ ಇವರಿನ ಎಲ್ಲ ಭಕ್ತ ಮಹಾಶಯರ ಆಶೀರ್ವಾದದೊಂದಿಗೆ ಈ ಸಿದ್ಧಿಬುದ್ಧಿ ಸಮೇತ ಕಲ್ಯಾಣೋತ್ಸವ ನಡೆಯಬೇಕು ಅಂತ ನಮ್ಮ ಶ್ರೀವಾರಿ ಸೇವಾ ಟ್ರಸ್ಟ್ನವರ ಸಂಕಲ್ಪ ತುಂಬ 2-3 ವರ್ಷಗಳಿಂದ ಅವ್ರ ಸಂಕಲ್ಪ ಇತ್ತು. ಅವರ ಪ್ರೇರಣೆ ಈಗ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನಗಳಲ್ಲಿ ಅವರ ಆಸೆಗಳು ನೆರವೇರುತ್ತೆ ಅಂತ ಅವರು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಎಲ್ಲ ಒಳ್ಳೆಯ ರೀತಿಯಾಗಲಿ ತಾಲೂಕಿನ ಜನ ಈ ಒಂದು ಕಲ್ಯಾಣ ಕಾರ್ಯಕ್ರಮದಲ್ಲಿ ಭಾನುವಾರ ಸಾಯಂಕಾಲ ಒಂದು 7 ಗಂಟೆಗೆಲ್ಲ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೆಲ್ಲ ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಇದು 3 ದಿನಗಳ ಕಾರ್ಯಕ್ರಮ. ಇವತ್ತು ಪ್ರಾರಂಭ ಆಗಿದೆ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆಗೆ. ಜಲವಾಸ, ಧಾನ್ಯಾದಿವಾಸ, ಇನ್ನೂ ಅನೇಕ ದೇವರ ಸೇವೆಗಳನ್ನು ಅರ್ಚಕರ ಸಮೂಹದಲ್ಲಿ ನಡೆಯಿದೆ. ನಾಳೆ ಬಂದು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನಮ್ಮ ಮಾನವ ಜನ್ಮಕ್ಕೆ ಏನೇನು ಕಾರ್ಯಕ್ರಮಗಳು ಮಾಡ್ತೀವಿ, ಮೆಹಂದಿ ಕಾರ್ಯಕ್ರಮ, ಚಪ್ಪರ್ ಪೂಜೆ ಆಗಲಿ, ಸಂಗೀತ ಕಾರ್ಯಕ್ರಮ ಎಲ್ಲ ಮೆರವಣಿಗೆಯಿಂದ ಹಿಡಿದು ಪ್ರತಿಯೊಂದು ಈ ಕಾರ್ಯಕ್ರಮಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತರಿಂದ 6 ಗಂಟೆಯಿಂದ ಸ್ಟಾರ್ಟ್ ಆಗಿ ಮತ್ತು ನಾಳೆ ಸಂಗೀತ ಕಾರ್ಯಕ್ರಮ ಇರುತ್ತೆ. ನೃತ್ಯ, ಭರತನಾಟ್ಯ, ಕೋಲಾಟ ಇರುತ್ತೆ. ಈ ಕೋಲಾಟ ಹೇಳ್ಕೊಡಕ್ಕಂತಲೇ ಹೈದರಾಬಾದಿಂದ ಗುರುಗಳು ಕಳಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ಮತ್ತು ಸೋಮವಾರ ಮುಖ್ಯವಾಗಿ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಉಳಿಸಬೇಕು ಅಂತ ಪ್ರತಿಯೊಬ್ಬ ಹಿಂದೂಗಳು ಹೇಳ್ತೀರಾ. ಬಟ್ ಅದೇನು ಅಂತ ಸೋಮವಾರ ಬಂದು ನೀವು ನೆರವೇರಿಸಬೇಕು. ಶೋಭಾಯಾತ್ರೆ ಬಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗಿ ಮತ್ತೆ ಹೋಕುಳೋತ್ಸವನೂ ಇರುತ್ತೆ. ಎಲ್ಲರೂ ಬಂದು ಸಹಕರಿಸಿ. ಇದೇ ವೇಳೆ ಶೋಭಾ ಶಶಿಕುಮಾರ್, ಮಹೇಶ್ ಇಂದೂಪುರ್, ಶ್ರೀನಿವಾಸ್ ಬೆಸ್ಕಾಂ, ಚಂದ್ರಶೇಖರ್, ನಾಗೇಂದ್ರ ಬೆಸ್ಕಾಂ, ನರಸಿಂಹಗೌಡ ಆರ್, ಸರಿತಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ನನ್ಗೆ ಆಗಿರೋ ಅನ್ಯಾಯಕ್ಕೆ ಯಾರು ಇದು ಮಾಡ್ತಾರೆ ಹೇಳಿ ಸರ್, ಹೇಳಿ ಸರ್. ಇದನ್ನೇ ಇವಾಗಲೇ ಇಷ್ಟೊತ್ತು ಇಲ್ಲ ಅಂತ ಹೇಳಿದ್ರಲ್ಲ, ನಾನು ಆ ಕಡೆ ಹಾಕ್ತೀವಪ್ಪ. ಇವಾಗ ಯಾವಾಗ ಸರ್? ಇವಾಗ ಈ ಕೆಲಸ ಎಲ್ಲ ಆಗೋದ್ಮೇಲೆ ಇದು ಮಾಡ್ತೀರಾ ಸರ್? ಮತ್ತೆ ಇಷ್ಟೆಲ್ಲ ಕೆಲಸ ನಿಮ್ಗೆ ಗೊತ್ತಿದ್ದಂಗೆ ನಡೆದಿದೆಯಾ ಸರ್? ಮತ್ತೆ 11 KV ಇಟ್ಕೊಂಡು ನೀವು ಅದೇನು ಕೆಲಸ ಮಾಡಿಸ್ತಾ ಇದ್ದೀರಾ ಸರ್? ಮತ್ತೆ ಗೌರಿಬಿದನೂರಿನ ಬೇವಿಕಂ ಉಪವಿಭಾಗ ಕಚೇರಿ ಆವರಣದಲ್ಲಿ 11 KV ವಿದ್ಯುತ್ ಮಾರ್ಗದ ಕೆಳಗೆ ವೆಲ್ಡಿಂಗ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಮಣಿ ಎಂಬುವರು ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೌರಿಬಿದನೂರು ನಗರದ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಉಪವಿಭಾಗದ ಕಚೇರಿ ಆವರಣದ ಮುಂದೆ 11 KV ವಿದ್ಯುತ್ ಮಾರ್ಗ ಹಾದು ಹೋಗಿದ್ದು, ಕಚೇರಿ ಮುಂದೆ ಎಲೆಕ್ಟ್ರಿಕ್ ವಿದ್ಯುತ್ ವಾಹನ ಚಾರ್ಜಿಂಗ್ ಪಾಯಿಂಟ್ ಕಾಮಗಾರಿ ನಡೆಯುತ್ತಿದೆ. ಕಬ್ಬಿಣದ ಸೀಟ್ ಮೇಲ್ಛಾವಣಿ ನಿರ್ಮಾಣ ಮಾಡುತ್ತಿದ್ದಾರೆ. ಆ ಕಾಮಗಾರಿಗೆ ತಾತ್ಕಾಲಿಕ ಅನುಮತಿಯನ್ನು ಪಡೆಯದೆ ಅಕ್ರಮವಾಗಿ ವಿದ್ಯುತ್ ಪಡೆದುಕೊಂಡು ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದಾರೆ. 11 KV ಮಾರ್ಗದಲ್ಲಿ ಯಾವುದೇ ರೀತಿಯ ಅಂಗಡಿ, ಶೆಡ್ ಮುಂತಾದ ಮಳಿಗೆಗಳಿಗೆ ಬೇವಿಕಂ ಕಚೇರಿಯಿಂದ ಅನುಮತಿ ನೀಡುವುದಿಲ್ಲ. ಕಾಮಗಾರಿ ಮಾಡುವಾಗ ವಿದ್ಯುತ್ ಅವಘಡ ಸಂಭವಿಸಿದರೆ ಜವಾಬ್ದಾರಿ ಯಾರ ಹೊಣೆ? ಬೆಂಗಳೂರು ವಿದ್ಯುತ್ ಸರಬರಾಜು ಜಿಲ್ಲಾ ಅಧಿಕಾರಿಗಳು ಕೂಡಲೇ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಗೌರಿಬಿದನೂರು ಬೆಸ್ಕಾಮಲ್ಲಿ ಕೆಲಸ ನಡೀತಾ ಇದೆ. ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ ಮಾಡ್ತಿದ್ದಾರೆ. ಚಾರ್ಜಿಂಗ್ ಸ್ಟೇಷನ್ ಮೇಲೆ ಮೇಲೆ 11 KV ಲೈನ್ ಇದ್ಕೊಂಡು 11 KV ಕೆಳಗಡೆ ಕೆಲಸ ಮಾಡೋಂಗಿಲ್ಲ, ಕೆಲಸ ಮಾಡ್ತಿದ್ದಾರೆ. AWಲಿನ JE ಫೋನ್ ಮಾಡೋ, JE ಕಾಲ್ ರಿಸೀವ್ ಮಾಡಲ್ಲ. ಅಲ್ಲಿ ಟೆಂಪ್ರವರಿ ಪರ್ಮಿಷನ್ ತೊಗೊಂಡಿದ್ದಾರಾ ಅಂತಂದ್ರು ಪರ್ಮಿಷನ್ ಲೆಟ್ರ್ ಇಲ್ಲ, ಏನು ಇಲ್ಲ. JE ಕೇಳಿದ್ರು ಏನು ರೆಸ್ಪಾನ್ಸ್ ಇಲ್ಲ ಸರ್. ಏನು ಹೇಳ್ತಾರೆ ಅವ್ರು ಕೇಳಿದ್ರೆ? ಏನು ಇದೇ ಪರ್ಮಿಷನ್ ಮೇಲೆ ಸಿವಿಲ್ ಅವ್ರು ತೊಗೊಂಡಿದ್ದಾರೆ, ಹೈಯರ್ ಅಥಾರಿಟಿಯಿಂದ ಪರ್ಮಿಷನ್ ಇದೆ ಅಂತ ಹೇಳಿದ್ರೆ ಲೆಟರ್ ತೋರಿಸಿ ಅಂದ್ರೆ ಒಬ್ಬರು ಯಾರು ತೋರಿಸ್ತಾ ಇಲ್ಲ. ಇದ್ರ ಬಗ್ಗೆ ಯಾರಿಗಾದ್ರೂ ಸಮಸ್ಯೆ ಏನಾದರೂ ಆಗಿದೆ ಏನು ಸರ್? ಇನ್ನು ಆಗಬಾರ್ದು ಅಂತ ಕೇಳ್ತಾ ಇದ್ದೀವಿ ನಾವು. ಇವಾಗ ಅದೇನೋ ವೆಲ್ಡಿಂಗ್ ಮಾಡ್ಬೇಕಾದ್ರೆ ಶಾಕ್ ಸರ್ಕ್ಯೂಟ್ ಆಯಿತು, 11 KV ಇರೋದು. ಏನೋ ಶಾಕ್ ಸರ್ಕ್ಯೂಟ್ ಆದರೆ ಯಾರು ಜವಾಬ್ದಾರಿ ತೊಗೊತಾರೆ? JE ತೊಗೊತಾರೆ, AW ತೊಗೊತಾರೆ. ಇದೇ ರೀತಿ ಬೇರೆ ಯಾರನ್ನ ರೈತರು ಬೇರೆ ಯಾರನ್ನ ಇದು ಮಾಡ್ತಾ ಇದ್ರೆ ಹೋಗಿ ಪರ್ಮಿಷನ್ ಇಲ್ಲ ನಿನ್ನಂದ ಫೈನ್ ಹಾಕ್ತಾರೆ ಹೊತ್ತು. ಇದಕ್ಕೆ ಯಾರು ಫೈನ್ ಹಾಕ್ತಾರೆ? ಪ್ಲಸ್ ಅದಕ್ಕೆ ಚಾರ್ಜಿಂಗ್ ಆಗಿದೆ ಅಂತಲೇ ಪರ್ಮಿಷನ್ ಇದಿಲ್ಲ, ಅದು ಹೆಂಗೆ ಚಾರ್ಜ್ ಆಗಿದ್ದಾವೆ ಅಂತ ಗೊತ್ತಿಲ್ಲ.
ನಿಮ್ಮ ಹೆಸರು? ನನ್ನ ಹೆಸರು ಮಣಿಕಂಠ ಅಂತ. ಬೆಸ್ಕಾಂ ಎಇ ಪರಮೇಶ್ವರಪ್ಪ, ಇದು ಸಿವಿಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟದ್ದು. ಕ್ವಾರ್ಟರ್ಸ್ಗಳು ಡೆಮಾಲಿಷ್ ಮಾಡುತ್ತಾರೆ. ಈಗಾಗಲೇ ಶಾಸಕರಿಂದ ಗುದ್ದಲಿ ಪೂಜೆ ನಡೆದಿದೆ. ಕಂಪ್ಲೀಟ್ ಕ್ವಾರ್ಟರ್ಸ್ಗಳು ಡೆಮಾಲಿಷ್ ಆದ ಮೇಲೆ ಲೈನ್ ಶಿಫ್ಟ್ ಮಾಡಲಾಗುತ್ತದೆ. ಇಲ್ಲಿ ಇವಿ ಚಾರ್ಜಿಂಗ್ ಪಾಯಿಂಟ್ ನಿರ್ಮಾಣ ಮಾಡಿದ್ದು ಅದಕ್ಕೆ ಶೀಟ್ ಹಾಕುವ ಕಾಮಗಾರಿ ನಡೆಯುತ್ತಿದೆ ಎಂದು ಪ್ರತಿಕ್ರಿಯಿಸಿದರು. ಕೆಪಿ ಸಮೀರಾಚಾರಿ, ಎಂಎಂಟಿ ನ್ಯೂಸ್, ಗೌರಿಬಿದನೂರು. ಪೆಟ್ರೋಲ್, ಡೀಸೆಲ್ ಹಾಗೂ ಅಡುಗೆ ಅನಿಲ ಬೆಲೆ ಹೆಚ್ಚಳ, ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ, ಯುವ ಕಾಂಗ್ರೆಸ್ ಪ್ರತಿಭಟನೆ. ಸರ್ಕಾರ ಕಮಿಷನ್ ವ್ಯಾಪಾರ ಮಾಡುತ್ತಿಲ್ಲ, ಭಾಗಿದಾರರಾಗಿದ್ದಾರೆ. ಇದು ಭ್ರಷ್ಟಾಚಾರ ಅಲ್ಲ, ಹಗಲು ದರೋಡೆ. ರಾಜ್ಯ ಸರ್ಕಾರವನ್ನು ಕುಟುಕಿದ ಸಂಸದ ಸುಧಾಕರ್. ಕ್ರಿಟಿಕಲ್ ಕೇರ್ ಸೆಂಟರ್ ಶಂಕುಸ್ಥಾಪನೆ ವೇಳೆ ಅಪಶ್ರುತಿ, ಪ್ರಧಾನಿ ಮೋದಿ ಫೋಟೋ ಬಳಸದಿದ್ದಕ್ಕೆ ಆಕ್ರೋಶ. ಕಾರ್ಯಕ್ರಮದಿಂದ ಹೊರ ನಡೆದ ಸಂಸದ ಮಲ್ಲೇಶ್ ಬಾಬು. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಜೊತೆಗೆ ಗ್ಯಾಸ್ ಬೆಲೆಯೂ ಹೆಚ್ಚಳ, ಕೇಂದ್ರದ ವಿರುದ್ಧ ಯುವ ಕಾಂಗ್ರೆಸ್ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.